Great. So, welcome to this beautiful evening. ಹೇಗಿದ್ದೀರಿ ಎಲ್ರು? ಆಲ್ ಗುಡ್. ಚೆನ್ನಾಗಿದ್ದೀರಿ ಎಲ್ರು? ನಮಸ್ಕಾರ ಸರ್. ನಮಸ್ಕಾರ. ಗ್ರೇಟ್. ಸೊ ಇವತ್ತು ಸೋಮವಾರ ಪ್ಲಸ್ ಅಮಾವಾಸ್ಯ. ಮಂಡೇ ಪ್ಲಸ್ ಅಮಾವಾಸ್ಯ ಇಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ. ಅಮಾವಾಸ್ಯ ಇನ್ ಇಟ್ ಸೆಲ್ಫ್ ನಿಮಗೆಲ್ಲ ಗೊತ್ತಿದೆ. ಸುಮಾರು ಸತೆ ನನ್ನ ಹಿಂದಿನ ಅಮಾವಾಸ್ಯ ಧ್ಯಾನಗಳನ್ನು ಯಾರ್ಯಾರು ಜಾಯಿನ್ ಆಗಿದ್ದೀರಿ ನಿಮಗೆಲ್ಲ ಗೊತ್ತಿರತ್ತೆ. ಅಮಾವಾಸ್ಯೆ ದಿನ ಧ್ಯಾನ ಮಾಡೋದು, ಅದು ಕೂಡ ಸಂಕಲ್ಪಗಳನ್ನು, ಏನು ಸಂಕಲ್ಪಗಳನ್ನು ನಾವು ಮಾಡ್ಕೋತೀವಿ ಅಮಾವಾಸ್ಯೆ ದಿನ, ಆ ಸಂಕಲ್ಪಗಳು ತುಂಬಾ ಬೇಗ ಸಿದ್ಧಿ ಆಗುತ್ತೆ. ರೈಟ್. ಅದರ ಜೊತೆಗೆ ಇದು ಸೋಮವಾರ. ಸೋಮವಾರ ಅಂದ್ರೆ ಇಟ್ ಇಸ್ ಅಗೇನ್ ಡೇ ಆಫ್ ಮೂನ್ ಅಲ್ವಾ? ಚಂದ್ರನ ದಿನ. ಅಮಾವಾಸ್ಯೆ ಆಲ್ಸೋ ಕನೆಕ್ಟೆಡ್ ವಿತ್ ಚಂದ್ರ, ಮೂನ್, ಆ್ಯಂಡ್ ದ ಡೇ ಮಂಡೇ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ಮೂನ್. ಸೊ ಹಾಗಾಗಿ ಇದು ಡಬಲ್ ಧಮಾಕ ಥರ, ಡಬಲ್ ಬೋನಸ್ ಥರ ನಮಗೆ ಸಿಗತ್ತೆ. ಈ ದಿನ ನಾವು ಏನು ಸಂಕಲ್ಪಗಳನ್ನು ಮಾಡ್ತೀವಿ ಆ ಸಂಕಲ್ಪಗಳು ನಮ್ಮದು ನೆರವೇರುತ್ತೆ, ಬೇಗ ನೆರವೇರುತ್ತೆ. ರೈಟ್. ಸೊ ನಾವು ಏನು ಮಾಡೋಣ ಅಂದರೆ ಆ್ಯಸ್ ಯೂಶುವಲ್ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಅಷ್ಟರಲ್ಲಿ ನೀವೇನು ಮಾಡಿ ಅಂದರೆ ಒಂದು ಇವತ್ತಿನ ಸೆಷನ್ ಅರೌಂಡ್ 1 ಅವರ್ ನಾವು ಜೊತೆಗಿರೋಣ. ಅದರಲ್ಲಿ ಒಂದು 20 to 25 ಅಥವಾ 30 ಮಿನಿಟ್ಸ್ದು ಒಂದು ಪ್ರಾಕ್ಟಿಕಲ್ ಮೆಡಿಟೇಷನ್ ಇರುತ್ತೆ. ಇನ್ 30 ಮಿನಿಟ್ಸ್ ಏನಿದೆ, ನಿಮ್ಗೆ ಏನಾದರೂ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಮಾತಾಡಿ ಸರ್ ಅಂತಿದ್ರೆ ನೀವು ಆ ಟಾಪಿಕ್ನ ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ರೈಟ್. ಸೊ ಅಥವಾ ಹಾಗೆ ಹೇಳ್ಬೋದು, ನಿಮಗೆಲ್ಲ ಅನ್ಮ್ಯೂಟ್ ಇಟ್ಕೊಂಡಿದ್ದೀನಿ ಇವತ್ತು. ಬಟ್ ಮಧ್ಯೆ ಮಧ್ಯೆ ಸುಮ್ಮನೆ ಅನ್ಮ್ಯೂಟ್ ಮಾಡ್ಕೋಬೇಡಿ. ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾ ಅನ್ಮ್ಯೂಟ್ ಆದರೆ ಎಲ್ರಿಗೂ ಡಿಸ್ಟರ್ಬ್ ಆಗತ್ತಂತ. ಓಕೆ. ಸೊ ನಿಮ್ಗೆ ಏನಾದರೂ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಮಾತಾಡಿ ಅಂದರೆ ಆ ಟಾಪಿಕ್ ಮೇಲೆ ಮಾತಾಡೋಣ. ಕೆಲವೊಂದು ಸತ್ಸಂಗ ಥರ ಮಾಡೋಣ, ಆಮೇಲೆ ಧ್ಯಾನ ಮಾಡೋಣ. ರೈಟ್. ಸೊ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ, ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯು ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ರಿಲ್ಯಾಕ್ಸ್ ಯರ್ ಬಾಡಿ, ರಿಲ್ಯಾಕ್ಸ್ ಯರ್ ಮೈಂಡ್. ಹ್ಯಾವ್ ಅ ಸ್ಮೈಲ್ ಆನ್ ಯರ್ ಫೇಸ್. ಮುಖದ ಮೇಲೆ ಮುಗುಳ್ನಗೆ ಇರಲಿ. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. Inhale. One more time. Inhale. Relax and feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನು ಫೀಲ್ ಮಾಡ್ಕೋತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಜೋಡಿಸಿ, 2 ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, 2 ಕೈಗಳನ್ನು ನಿಮ್ಮ ಕಣ್ಗಳ ಮೇಲೆ ಇಟ್ಟು ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ ಯೋರ್ ಐಸ್, ಲುಕಿಂಗ್ ಎಟ್ ಯೋರ್ ಪಾಮ್ಸ್. ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗೀರಿ. All right. Great. So once again, welcome back everybody. So ಹೇಳಿ, what is the topic you want me to speak or discuss? Past life meditation ಬಗ್ಗೆ ಹೇಳಿ. IQOO Z9X5G ಅವರೇ, ಅದ್ಯಾಕೆ ಇಷ್ಟು ಹೇಳಿದೆ ಅಂದರೆ, ಯು ಹ್ಯಾವ್ ನಾಟ್ ಜಾಯಿನ್ ವಿತ್ ಯರ್ ನೇಮ್. ಆ ನೇಮ್ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಪಾಸ್ಟ್ ಲೈಫ್ ಬಗ್ಗೆ ಮುಂದಿನಲ್ಲ, ಅದರ ನೆಕ್ಸ್ಟ್ ವೀಕ್ 27th and 28th 2 ಡೇಸ್ದು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಫೌಂಡೇಶನ್ ಕೋರ್ಸ್ ಇದೆ. ಆ ಕೋರ್ಸ್ನ ಜಾಯಿನ್ ಆಗಿ 2 ದಿನ ಕಂಟಿನ್ಯೂಸ್ ಆಗಿ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋಣ. ಜೊತೆಗೆ ಒಂದು ಪ್ರಾಕ್ಟಿಕಲ್ ಸೆಷನ್ ಕೂಡ ಮಾಡ್ತೀನಿ. ರೈಟ್. ಸೊ ಪಾಸ್ಟ್ ಲೈಫ್ ಬಗ್ಗೆ ಇಫ್ ಯು ಡೋಂಟ್ ಮೈಂಡ್ ಅವತ್ತು ಮಾತಾಡೋಣ.
ಅದಕ್ಕಂತಾನೆ ಒಂದು ಸಪ್ರೇಟ್ 2 ದಿನದ ಸೆಷನ್ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಆನ್ 27th and 28th. 1 or 2 ಡೇಸಲ್ಲಿ ನಿಮಗೆ ಗ್ರೂಪಲ್ಲಿ ಮೆಸೇಜ್ ಸಿಗುತ್ತೆ ಅದರದ್ದು. ಅಮಾವಾಸ್ಯ ಧ್ಯಾನದ ಬಗ್ಗೆ ಹೇಳಿ ಸರ್. ಓಕೆ, ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಅನುಶ್ರೀ ಬ್ಯಾಂಗ್ಳೂರಿಂದ ಸರ್, ಹೇಳಿ ನೆಲಮಂಗಲ. ಹೇಳಿ ಅನುಶ್ರೀ. ಸರಿ, ನಾನು ನನ್ನ ಓನ್ ಇದು ಹೇಳ್ತಾ ಇದ್ದೀನಿ. ಯಾವಾಗ್ಲೂ ಅಮಾವಾಸ್ಯೆ ಹುಣ್ಮೇಲೆ ಸ್ವಲ್ಪ ಏನಾದ್ರೂ ಆಗ್ತಾ ಇರುತ್ತಲ್ಲ ಸರ್. ಇವನ್ ಮಕ್ಳು ಇಲ್ಲ ನಮ್ಗೂ ಆಗ್ಲಿ, ಮಕ್ಳು ಬಿದ್ದು ಹೇಳೋದಾಗ್ಲಿ, ಇನ್ ಕೇಸ್ ನಮ್ಗೆ ಯಾರಾದ್ರೂ ಆ ಆ, ಬೇಕಂತಾನೆ ಬೈತಾರೆ, ಹರ್ಟ್ ಆಗುತ್ತಲ್ವಾ. ಆಮೇಲೆ ಸ್ವಲ್ಪ ಕೋಪ ಎಲ್ಲ ಜಾಸ್ತಿ ಇರುತ್ತಲ್ಲ ಸರ್. ಈ ಇದ್ರಲ್ಲಿ ಎವ್ರಿ ಮಂತ್ ಅಮಾವಾಸ್ಯೆಯಲ್ಲಿ ನನ್ಗೆ ಅದಕ್ಕೆ ರೀಸನ್ ಸಿಕ್ಕಿಲ್ಲ, ಇದು ಸೊಲ್ಯೂಷನ್ ಸಿಕ್ಕಿಲ್ಲ ಇದ್ರವರೆಗೂ. ಸೊ ಗ್ರೇಟ್. ನಾನು ಅದು ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇದ್ದೀನಿ ಸರ್. ಖಂಡಿತ ಖಂಡಿತ. ಗುಡ್. ಸೊ ನಿಮ್ದು ಕೂಡ ಒಳ್ಳೆ ಪ್ರಶ್ನೆ ಇದೆ. ಅದೇ ಪ್ರಶ್ನೆ ಅಮಾವಾಸ್ಯ ಧ್ಯಾನದ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೇಳಿ ಸರ್. ಅಯ್ಯೋ ರಾಮ. ಹೌ ಟು ಬಿಲ್ಡ್ ಸ್ಟ್ರಾಂಗ್ ವಿಲ್ ಪವರ್ ಅಂಡ್ ಓವರ್ಕಮ್ ಮೈಂಡ್ ಲೆಥಾರ್ಜಿ ದಟ್ ಹಿಂಡರ್ಸ್ ಗ್ರೋತ್. ಅನಂತ ಅವರೇ, ಎಸ್. ಸೊ ಇವತ್ತು ಅಮಾವಾಸ್ಯೆ ಬಗ್ಗೆನೇ ಮಾತಾಡೋಣ. ಈಗಾಗಲೇ ಇದರ ಬಗ್ಗೆ ಪ್ರತಿ ಅಮಾವಾಸ್ಯ ಸಮಯದಲ್ಲಿ ನಾವು ಯಾವಾಗ ಧ್ಯಾನ ಮಾಡಿದ್ದೀವಿ ಅವಾಗೆಲ್ಲ ಕಡೆ ಹೇಳಿದ್ದೀನಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅಮಾವಾಸ್ಯ, ಆಲ್ಸೋ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫುಲ್ ಮೂನ್. ಅಂದರೆ ಪೌರ್ಣಿಮೆ ಪ್ಲಸ್ ಮೂನ್. ಮತ್ತೆ ಈ ಸಮಯದಲ್ಲಿ ಎಸ್ಪೆಷಲಿ ಅಮಾವಾಸ್ಯೆ ಸಮಯದಲ್ಲಿ ಮತ್ತೆ ಹುಣ್ಣಿಮೆ ಸಮಯದಲ್ಲಿ ಜಾಸ್ತಿ ಈ ಒಂದು ಏನೋ ಭೂತ ಪ್ರೇತ ಬಾಧೆಗಳು ಅಥವಾ ಯಾರಿಗೂ ಏನೋ ಆಗ್ಬಿಡೋದು, ಸ್ವಲ್ಪ ನೆಗೆಟಿವ್ ಜಾಸ್ತಿ ಅನ್ಸೋದು, ಕೋಪ ಜಾಸ್ತಿ ಬರೋದು, ಅಜಿಟೇಷನ್ ಜಾಸ್ತಿ ಆಗೋದು, ಇದೆಲ್ಲ ಯಾಕೆ ಆಗತ್ತೆ? ಇದನ್ನು ಸ್ವಲ್ಪ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಂಡಾದ್ಮೇಲೆ ಒಂದು ಧ್ಯಾನ ಮಾಡೋಣ. ಓಕೆ, ಈಗ ಟಾಪಿಕ್ಸ್ ತುಂಬ ಕೊಟ್ಬಿಟ್ಟಿದ್ದೀರಿ. ಎಲ್ಲ ಟಾಪಿಕ್ ಬಗ್ಗೆ ಇವತ್ತು ಮಾತಾಡೋಕ್ಕೆ ಆಗಲ್ಲ ಅನ್ಕೋತೀನಿ. ಪಾಸ್ಟ್ ಲೈಫ್ ಬಗ್ಗೆ ಯಾರೋ ಕೇಳಿದ್ರಿ, ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಯಾರೋ ಕೇಳಿದ್ರಿ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡಬೇಕು ಅಂದರೆ ರಶ್ಮಿ, ಐ ಥಿಂಕ್ ನೀವು ಲೆವೆಲ್ 3 ರೇಖಿ ಜಾಯ್ನ್ ಆಗಿದ್ದೀರಿ ಅನ್ಕೋತೀನಿ. ಸೊ ಲೆವೆಲ್ 3 ರೇಖಿ ಜಾಯ್ನ್ ಆಗಿದ್ದೀರಿ ಅಂದರೆ ಅಲ್ಲಿ ಇನ್ ಡೀಟೇಲ್ ಅದನ್ನು ಡಿಸ್ಕಸ್ ಮಾಡೋಣ. ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಏನಂದ್ರೆ ಏನು, ಇನ್ ಲೆವೆಲ್ 3 ರೇಖಿ ನಾವು ಅಲ್ಲಿ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಅಮಾವಾಸ್ಯೆ ಆಯಿತು, ಪಾಸ್ಟ್ ಲೈಫ್ದು ಅಗೇನ್ ಸಪ್ರೇಟ್ ಸೆಷನ್ ಇಟ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ ಅಮಾವಾಸ್ಯ ಧ್ಯಾನ. ಸೊ ರಿಲೇಶನ್ಶಿಪ್ ವಿಲ್ ಸಾಲ್ವ್ ಮೀನ್ಸ್ ಒನ್ ಆಫ್ ಮೈ ಕಸಿನ್ ಡಿಸ್ವೋರ್ಸ್ ಮ್ಯಾಟರ್. ವಾಯ್ಸ್ ಸ್ಲೋ ಇದೆಯಾ ಕಾವ್ಯ? ಐ ಥಿಂಕ್ ಈ ಕಡೆಯಿಂದ ಕರೆಕ್ಟ್ ಆಗಿದೆ ಅನ್ಸ್ಕೋತೀನಿ. ವಾಯ್ಸ್ ಇಸ್ ಕ್ಲಿಯರ್. ಓಕೆ, ನನ್ನ ಕಡೆಯಿಂದ ಕ್ಲಿಯರ್ ಆಗಿದೆ ವಾಯ್ಸು. ಸೊ ಮೇ ಬಿ ನಿಮ್ಮ ನೆಟ್ವರ್ಕ್ ಇಶ್ಯೂ ಏನಾದ್ರು ಇರಬೇಕು, ಚೆಕ್ ಮಾಡಿ. ಆಲ್ ರೈಟ್. ಸೊ ಅಮಾವಾಸ್ಯೆ ಧ್ಯಾನ ಯಾಕೆ? ಪ್ಲಸ್ ಅನುಶ್ರೀ ಅವ್ರು ಕೇಳ್ತಾ ಇದ್ರು ಕಿ ಈ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಅಥವಾ ನಮ್ಮ ಮಕ್ಕಳಿಗೆ ಏನೋ ಒಂದು ಏರುಪೇರು ಆಗತ್ತೆ, ಯಾರೋ ಬಿದ್ದೋಗ್ತಾನೋ ಅಥವಾ ಏನೋ ಆಗತ್ತೋ ಆ ಥರ. ರೈಟ್. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ನಮ್ಮ ನೇಚರು, ದ ಹೋಲ್ ನೇಚರ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಎಷ್ಟೋ ಜನ ವಾದ ವಿವಾದ ಮಾಡ್ತಾರೆ, ಚಂದ್ರ ಅಲ್ಲಿದ್ದಾನೆ, ಸೂರ್ಯ ಅಲ್ಲಿದ್ದಾನೆ, ಗ್ರಹ ನಕ್ಷತ್ರಗಳು ಅಲ್ಲಿದ್ದಾವೆ, ಅವೆಲ್ಲ ನಮ್ಗೆ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ನೋಡಿ, ಈ ಪೂರ್ತಿ ಯೂನಿವರ್ಸ್ ಇದೆಯಲ್ಲ, ಪೂರ್ತಿ ಜಗತ್ತಿದೆಯಲ್ಲ, ದಿಸ್ ಇಸ್ ಆಲ್ ಕನೆಕ್ಟೆಡ್. ಎಲ್ಲವೂ ಕನೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಏರುಪೇರು ಆಗ್ತಿದ್ರೆ ಅಲ್ಲಿ ಯಾವುದೋ ಒಂದು ಲೋಕದಲ್ಲಿ, ಬೇರೆ ಯಾವುದೋ ಒಂದು ವೈಬ್ರೇಷನ್ ಅಲ್ಲಿ, ಬೇರೆ ಯಾವುದೋ ಒಂದು ಗ್ಯಾಲಕ್ಸಿಯಲ್ಲೂ ಕೂಡ ಅದರ ಪರಿಣಾಮ ಅಥವಾ ಅದರ ಒಂದು ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಆ್ಯಂಡ್ ಇವತ್ತಿನ ಹೊಸ ಮಾಡರ್ನ್ ಫಿಸಿಕ್ಸ್ ಏನಿದೆ, ಕ್ವಾಂಟಮ್ ಫಿಸಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಕ್ವಾಂಟಮ್ ಫಿಸಿಕ್ಸು ಇದನ್ನೆಲ್ಲ ಪ್ರೂವ್ ಮಾಡಿಬಿಟ್ಟಿದೆ. ಸೊ ಇತ್ತೀಚೆಗೆ ನಾವು ಏನು ಹಳೇ ಕಾಲದಿಂದ ನಮ್ಮ ಋಷಿ ಮುನಿಗಳಾಗಲಿ ಅಥವಾ ನಮ್ಮ ಹಿರಿಯರು ಆಗಲಿ ಏನೇ ಹೇಳ್ತಾ ಇದ್ರು, ಅದು ನಮಗೆ ಮೂಢನಂಬಿಕೆ ಅಂತ ಅನಿಸ್ತಾ ಇತ್ತು. ಆದರೆ ಅದೆಲ್ಲವೂ ಇವಾಗ ಎಲ್ಲೋ ಒಂದು ಕಡೆ ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರೂವ್ ಆಗ್ತಾ ಇದೆ ಸೈಂಟಿಫಿಕ್ ಆಗಿ. ಹಾಗಂತ ನಾನು ಯಾವುದೇ ರೀತಿ ಮೂಢನಂಬಿಕೆಯನ್ನ 100% ಪಿಟಿಪಿಎಲ್ ಬರ್ತದೆ. ನಾನೇನು ಹೇಳಿದೆ 90% ಬರ್ತದೆ. ಸೊ 30 ಇನ್ನೊಂದಿದೆ ಅಥವಾ ಕೋರ್ಸ್ ಇದೇ ಬೆಸ್ಟ್ ಸೊಲ್ಯೂಷನ್. ಎಲ್ರಿಗೂ ಇಲ್ಲಿಂದ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ನೀವು ಅನ್ಮ್ಯೂಟ್ ಆಗೋಕ್ಕಾಗೋದಿಲ್ಲ. ಹಿಂದೆ ಏನು ಬೇಕಾದ್ರೂ ಬ್ಯಾಕ್ಗ್ರೌಂಡಲ್ಲಿ ಮಾತಾಡಿ ಈಗ. ಓಕೆ. ಸೊ ನಿಮ್ಗೇನೋ ಹೇಳಬೇಕು ಅಂದರೆ ಚಾಟ್ ಬಾಕ್ಸಲ್ಲಿ ಹಾಕಿ. ಸೊ ಐ ವಾಸ್ ಸೇಯಿಂಗ್ ಕಿ, ಹಾಗಂತ ನಾನು ಯಾವುದೇ ರೀತಿ ಮೂಢನಂಬಿಕೆಯ ಪ್ರಚಾರ ಮಾಡ್ತಾ ಇಲ್ಲ. ಯಾವುದೇ ರೀತಿ ಎಷ್ಟೋ ಮೂಢನಂಬಿಕೆಗಳು ಮೂಢನಂಬಿಕೆನೇ.
ಏನು ಒಂದು ಸತ್ಯ ಇದೆ ಅದರ ಜೊತೆಗೆ 10 ಅಸತ್ಯಗಳು ಸೇರ್ಕೊಂಡ್ಬಿಡ್ತವೆ. ಒಂದು ಸರಿ ಇದ್ರೆ 10 ಅದರ ಜೊತೆಗೆ ತಪ್ಪುಗಳು ಸೇರ್ಕೊಂಡ್ಬಿಡ್ತವೆ. ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಆಲ್ ಹ್ಯಾವ್. ಸೊ ಹಾಗಾಗಿ ಈ ಜಗತ್ತು ಪೂರ್ತಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈ ಜಗತ್ನಲ್ಲಿ ಏನೇನಿದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಣ್ಯ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಅಂದ್ರೆ ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ಈ ನಮ್ಮ ದೇಹದಲ್ಲೂ ಕೂಡ ಇದೆ ಅಂತ ಅರ್ಥ. ಈ ಪೂರ್ತಿ ಬ್ರಹ್ಮಾಂಡ ಪಂಚ ತತ್ವಗಳಿಂದ ಮಾಡಲ್ಪಟ್ಟಿದೆ. ಅದೇ ಪಂಚ ಮಹಾತತ್ವಗಳಿಂದ ಈ ದೇಹವು ಕೂಡ ಮಾಡಲ್ಪಟ್ಟಿದೆ. ರೈಟ್. ಒಂದು ಕೆಜಿ ಉಪ್ಪು ತಗೊಳ್ಳಿ. ಉಪ್ಪಿನ ಒಂದು ಕೆಜಿದ ಒಂದು ಕಲ್ ತರ ಇದೆ ಅಂತ ಅನ್ಕೊಳ್ಳಿ. ಅದರದ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವೋ, ಅದರಲ್ಲಿ ಏನೇನು ಗುಣಗಳಿರ್ತಾವೋ ಅದೇ ಗುಣಗಳು ನೀವು 1 ಗ್ರಾಮ್ ಉಪ್ಪು ತಗೊಂಡ್ರು ಕೂಡ ಆ 1 ಗ್ರಾಮ್ ಉಪ್ಪಲ್ಲೂ ಕೂಡ ಅದೇ ಗುಣಗಳಿರ್ತವೆ. ಗಾತ್ರ ಸೈಜ್ ಮಾತ್ರ ಬಿಟ್ರೆ ಬೇರೆ ಎಲ್ಲ ಗುಣಗಳು ಸೇಮ್ ಇರುತ್ತೆ. ಕರೆಕ್ಟ್. 1 ಕೆಜಿ ಉಪ್ಪಿದ್ರೂ ಕೂಡ ಅದು ಹೆಂಗೆ ಕರಗಬೇಕು ಹಾಗೆ ಕರಗತ್ತೆ. ಎಷ್ಟು ಅದರಲ್ಲಿ ಕಹಿ ಇರಬೇಕು ಅಷ್ಟು ಕಹಿ ಇರುತ್ತೆ. ರೈಟ್. ಇವೆಲ್ಲ ಇರುತ್ತೆ. ಸೊ 1 ಕೆಜಿ ಉಪ್ಪಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ ಅಂದ್ರೆ ಅದರ ಗುಣಗಳು ಏನಿದ್ದಾವೆ 1 ಗ್ರಾಮ್ ಉಪ್ಪಲ್ಲೂ ಕೂಡ ಅದೇ ತರ ಗುಣಗಳಿರ್ತವೆ. ಸೈಜ್ ಮಾತ್ರ ವ್ಯತ್ಯಾಸ ಇರುತ್ತೆ. ಅದೇ ತರ ಈ ಪೂರ್ತಿ ಬ್ರಹ್ಮಾಂಡದ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೋ, ಏನು ಗುಣಗಳಿದ್ದಾವೋ ಅದೆಲ್ಲ ಗುಣಗಳು ಈ ದೇಹದಲ್ಲೂ ಇದ್ದಾವೆ. ರೈಟ್. ಸೆಕೆಂಡ್ ಥಿಂಗ್, ದಿಸ್ ಹೋಲ್ ಯೂನಿವರ್ಸ್ ಈಸ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಹೇಗೆ ಕನೆಕ್ಟೆಡ್ ಅಂತ ಹೇಳ್ತೀರಿ ಸರ್? ನಾವು ಈಗ ಸೈಂಟಿಫಿಕ್ ಆಗಿ ನಮ್ಮ ಒಂದು ಸೋಲಾರ್ ಸಿಸ್ಟಮ್ನೇ ಸ್ಟಡಿ ಮಾಡಿದ್ರು ಕೂಡ ಹೇಗೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂದ್ರೆ, ಈಗ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತಾ ಇದ್ದಾವೆ. ವಿ ಆಲ್ ನೋ ದಿಸ್. ಹೇಗೆ ಸುತ್ತಾ ಇದ್ದಾವೆ? ಇಟ್ ಈಸ್ ಬಿಕಾಸ್ ಆಫ್ ದಟ್ ಗ್ರಾವಿಟೇಷನಲ್ ಫೋರ್ಸ್ ಬ್ಯಾಲೆನ್ಸ್ ಇಂದ. ಎಲ್ಲ ಗ್ರಹ ನಕ್ಷತ್ರಗಳ ಗ್ರಾವಿಟೇಷನಲ್ ಫೋರ್ಸ್ ಬ್ಯಾಲೆನ್ಸ್ ಇಂದ ಒಂದಕ್ಕೊಂದು ಸೂರ್ಯನ ಸುತ್ತು ಸುತ್ತಾ ಇದೆ. ಫಾರ್ ಎಕ್ಸಾಂಪಲ್, ಸೂರ್ಯನ ಸುತ್ತು ಪೃಥ್ವಿ ಸುತ್ತಾ ಇದೆಯಾ? ಪೃಥ್ವಿ ಸುತ್ತು ಚಂದ್ರ ಸುತ್ತಾ ಇದೆಯಾ? ಅಂಡ್ ಚಂದ್ರ ಹಾಗಾದ್ರೆ ಪೃಥ್ವಿ ಸುತ್ತ ಮಾತ್ರ ಸುತ್ತಾ ಇದೆ? ಪೃಥ್ವಿ ಜೊತೆಗೆ ಸೂರ್ಯನ ಸುತ್ತು ಕೂಡ ಸುತ್ತಾ ಇದೆ. ಅದು ಯಾಕೆ ಆ ಥರ ಆಗ್ತಾ ಇದೆ? ಅಂಡ್ ಅದು ಎಲ್ಲೂ ಕೂಡ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಎಕ್ಸಿಸ್ ನ ಚೇಂಜ್ ಮಾಡೋದಿಲ್ಲ. ಯಾಕೆ ಚೇಂಜ್ ಮಾಡಲ್ಲ ಅಂದ್ರೆ ಅದರ ಮಧ್ಯದಲ್ಲಿರುವಂತಹ ಆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದು ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಈಗ ಚಂದ್ರ ಪೃಥ್ವಿ ಹತ್ರ ಇರೋದ್ ಬಿಟ್ಟು ಬೇರೆಲ್ಲ ಹೋಗ್ಬೋದಲ್ಲ ಅಲ್ಲಪ್ಪ. ಗಾಳಿಯಲ್ಲಿ ತೇಲಾಡ್ತಾ ಇದೆ ಪೃಥ್ವಿ. ಇದೇ ಆಕ್ಸಿಸ್ ಅಲ್ಲಿ ತೇಲಾಡ್ಬೇಕು ಅಂತ ಏನಿದೆ? ಸ್ವಲ್ಪ ಒಂದು 10-20 1,000 ಕಿಲೋಮೀಟರ್ 10,000 ಕಿಲೋಮೀಟರ್ ಸೂರ್ಯನಿಂದ ಸ್ವಲ್ಪ ದೂರ ಹೋಗ್ಬೋದಲ್ಲ. ಯಾವುದೊಂದು ಇವತ್ತು ಯಾಕೋ ಸೂರ್ಯನ ಜೊತೆಗೆ ಇರೋಕೆ ಇಷ್ಟ ಇಲ್ಲಪ್ಪ, ಸೂರ್ಯನ ಸ್ವಲ್ಪ ದೂರ ಹೋಗೋಣ ಅಂತ 1 lakh 2 lakhs ಕಿಲೋಮೀಟರ್ ದೂರ ಹೋಗ್ಬೋದಾ? ಸಾಧ್ಯ ಇಲ್ಲ ಅಲ್ವಾ? ಅದೇ ತರ ಚಂದ್ರ ಏನಾದ್ರೂ ಏನ್ ಪೃಥ್ವಿ ಸುತ್ತ ಸುತ್ತಾ ಇದ್ದಾನೆ. ಪೃಥ್ವಿ ಸುತ್ತ ಯಾಕೋ ಪೃಥ್ವಿಗೂ ನನಗೂ ಬರ್ತಾ ಇಲ್ಲ ಇವಾಗ. ಶುಕ್ರನ್ ಸುತ್ತ ಹೋಗಿ ಸುತ್ತೀನಿ ಅಂತ ಹೋಗಕ್ಕಾಗತ್ತ? ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಥ್ರೂ ಸಮ್ ಫೋರ್ಸ್. ನಾವು ಅದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ, ಅದನ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತಾನೆ ಹೇಳೋಣ. ಆ ಫೋರ್ಸ್ ಇಂದ ಕನೆಕ್ಟ್ ಆಗಿದೆ. ರೈಟ್. ಸೊ ಆ ಕನೆಕ್ಟ್ ಇರೋದ್ರಿಂದ ಈಗ ಸೂರ್ಯ ಎಷ್ಟು ದೂರದಲ್ಲಿದ್ರೂ ಕೂಡ ಪೃಥ್ವಿ ಜೊತೆ ಕನೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಪೃಥ್ವಿ ಮೇಲೆ ಜೀವ ಇರೋದೇ ಸೂರ್ಯನ ಕಾರಣದಿಂದ. ಎಷ್ಟು ಸಾವಿರ ಎಷ್ಟು ಲಕ್ಷ ಏನು ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಸೂರ್ಯ. ಆದ್ರೂ ಕೂಡ ಪೃಥ್ವಿ ಮೇಲೆ ಜೀವನ ಇರೋದೇ ಸೂರ್ಯನ ಕಾರಣದಿಂದ. ಹಾಗಾದ್ರೆ ಸೂರ್ಯನ ಇಂಪ್ಯಾಕ್ಟ್, ವಿ ಆರ್ ಆಲ್ ಕ್ರಿಯೇಟೆಡ್ ಬಿಕಾಸ್ ಆಫ್ ಸನ್. ಸೂರ್ಯನ ಇಂಪ್ಯಾಕ್ಟು ಇದೆ, ಹಾಗಾದ್ರೆ ಚಂದ್ರನ ಇಂಪ್ಯಾಕ್ಟು ಇರಲೇಬೇಕಲ್ಲ? ಡೆಫಿನೆಟ್ಲಿ ಇದೆ. ನೋಡಿ, ಈ ಫುಲ್ ಮೂನ್ ಟೈಮಲ್ಲಿ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಈ ನೀವು ಸಮುದ್ರದಲ್ಲೂ ನೀವು ನೋಡ್ತೀರಿ ಟೈಡ್ಸ್ ಅಂತ ಏನ್ ಹೇಳ್ತೀವಿ, ಎತ್ತರದ ಅಲೆಗಳು ತುಂಬಾ ಹೈಟ್ ಅಲ್ಲಿ ಹೋಗುತ್ತೆ ನೀರು. ಯಾಕೆ ಹೋಗ್ತಾ ಇದೆ? ಸೈಂಟಿಫಿಕ್ಲಿ ಇಟ್ ಈಸ್ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್. ಸೊ ಮೂನ್ ಏನ್ ಮಾಡ್ತಾ ಇದೆ? ಭೂಮಿ ಮೇಲೆ ಇರುವಂತ ನೀರ್ನ ಪುಲ್ ಮಾಡ್ತಾ ಇದೆ. ರೈಟ್. ಸೊ ಹಾಗಾದ್ರೆ ಈ ಮೂನ್ ಎಫೆಕ್ಟ್ ನೀರಿನ ಮೇಲೆ ಇದೆ. ಕರೆಕ್ಟ್. ಅಂಡ್ ಮಜಾ ನೋಡಿ, ನಮ್ಮ ದೇಹದಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ ರೀ? ಯಾರು ಸೈನ್ಸ್ ಅಲ್ಲಿ 10th ಅಲ್ಲಿ ಅಥವಾ ಸ್ಕೂಲಲ್ಲಿ ಓದಿದಿರಿ? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ಅವರ್ ಬಾಡಿ? ಎನಿಬಡಿ ಕ್ಯಾನ್ ಯು ಟೈಪ್ ಇಟ್? 70%. ಕರೆಕ್ಟ್. 70 to 75% ಅಂತ ಹೇಳ್ತಾರೆ. ನಾವು ಟೆಲ್ ಮಿ, ಈ ಭೂಮಿ ಮೇಲೆ ನೀರ್ ಎಷ್ಟಿದೆ ರೀ? ಭೂಮಿ ಮೇಲೆ ನೀರ್ ಎಷ್ಟಿದೆ? ಸೇಮ್ 70 to 75%. ಹೇಗೆ? ಹೌ ಇಟ್ ಈಸ್ ಕನೆಕ್ಟೆಡ್? 90% ಇಲ್ಲ ಅನ್ಕೋತೀನಿ ಅನುಶ್ರೀ.
ಸೈನ್ಸ್ ಹೇಳೋದು 70 to 75% ಭೂಮಿ ಮೇಲೆ ನೀರಿದೆ, 25% ಭೂಮಿ ಇದೆ, ರೈಟ್? ಅದೇ ಥರ ನಮ್ಮ ದೇಹದಲ್ಲೂ ಕೂಡ 75%, ಒಂದು ಆವ್ರೇಜ್ ತೊಗೊಂಬಿಡೋಣ 75%. ಸೊ 75% ನೀರು ಭೂಮಿ ಮೇಲೂ ಕೂಡ ಇದೆ, 75% ನೀರು ನಮ್ಮ ದೇಹದಲ್ಲೂ ಕೂಡ ಇದೆ. ಇಷ್ಟು ದೊಡ್ಡ ಪೃಥ್ವಿಯಲ್ಲಿ ಏನೇನಿದೆ ಅದೆಲ್ಲವೂ ಈ ದೇಹದಲ್ಲೂ ಇದೆ ಅನ್ನೋದಕ್ಕೆ ಹೋಲಿಕೆ. ಈ ಭೂಮಿಯ ಒಳಗಡೆ ನೋಡಿ, ನೀರಿನ ಸ್ಟ್ರೀಮ್ಸ್ ನಡೀತವೆ. ಈಗ ನೀವು ಬೋರ್ವೆಲ್, ನಿಮ್ಮ ಮನೇಲಿ ಬೋರ್ವೆಲ್ ಹಾಕಿದ್ರೆ ಆ ಬೋರ್ವೆಲ್ಲಲ್ಲಿ ನೀರು ಎಲ್ಲಿ ಬರುತ್ತಂತ ಫಸ್ಟ್ ಚೆಕ್ ಮಾಡ್ತಾರೆ. ಅದು ಚೆಕ್ ಹಿಂಗೆ ಮಾಡೋದಂದ್ರೆ, ಆ ಭೂಮಿಲಿ ಕೆಳಗಡೆ ಆ ನೀರಿನ ಸ್ಟ್ರೀಮ್ ಏನಿದೆ, ನೀರು ಎಲ್ಲಿ ಹರ್ಕೊಂಡು ಬರ್ತಾ ಇದೆ ಭೂಮಿಲಿ, ಅಲ್ಲೇ ನೀವು ಬೋರ್ವೆಲ್ ಹಾಕಬೇಕು. ಅವಾಗ ಮಾತ್ರ ಆ ನೀರನ್ನ ಎಳ್ಕೊಳ್ಳುತ್ತೆ. ನೀವು ಬೇರೆ ಎಲ್ಲೋ ಬೋರ್ವೆಲ್ ಹಾಕಿಬಿಟ್ರೆ ಆ ಬೋರ್ವೆಲ್ ವೇಸ್ಟ್ ಆಗುತ್ತೆ, ಕರೆಕ್ಟ್? ಹಾಗಾಗಿ ಸಾವಿರಾರು ನೀರಿನ ಸ್ಟ್ರೀಮ್ಸ್ಗಳು ಭೂಮಿಯ ಒಳಗಡೆ ಹೋಗ್ತಾ ಇದ್ದಾವೆ. ಅದೇ ಥರ ನಮ್ಮ ದೇಹದಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಸಾವಿರಾರು ಲಕ್ಷಾಂತರ ಆರ್ಟರೀಸ್ ಆ್ಯಂಡ್ ವೇನ್ಸ್ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ವಾಟ್ ಐ ಮೀನ್ ಟು ಸೇ ಕಿ, ಇನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇನ್ನೂ ಲಾಂಗ್ ಆಗುತ್ತೆ. ನಮ್ಮ ದೇಹದಲ್ಲಿ ಏನೇನಿದೆ ಅದೆಲ್ಲವೂ ಭೂಮಿ ಮೇಲಿದೆ. ಹಾಗಾಗಿ ದೇಹವನ್ನ ಭೂಮಿ ಕಾರಕ ಅಂತ ಹೇಳ್ತೀವಿ. ದಿಸ್ ಬಾಡಿ ಈಸ್ ಕನೆಕ್ಟೆಡ್ ವಿತ್ ಅರ್ತ್ ಅಂತ, ಭೂಮಿಯ ಜೊತೆಗೆ. ಹಾಗೆಯೇ ಈ ಚಂದ್ರ ನೋಡಿ ಒಂದೇ ಥರ ಇರೋದಿಲ್ಲ. ಲೈಕ್ ವ್ಯಾಕ್ಸಿಂಗ್ ಮೂನ್ ಆ್ಯಂಡ್ ವೇನಿಂಗ್ ಮೂನ್ ಅಂತ ಹೇಳ್ತೀವಲ್ಲ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಮೂನ್ ನಿಧಾನಕ್ಕೆ ಡೇ 1 ಅಂದರೆ ಪ್ರತಿಪದ ದಿನ ಚಿಕ್ಕದಾಗಿ ಕಾಣಿಸುತ್ತೆ, ಕಾಣೋದೇ ಇಲ್ಲ. ಇನ್ಫ್ಯಾಕ್ಟ್ ಸೆಕೆಂಡ್ ಡೇ, ಥರ್ಡ್ ಡೇ ಜಾಸ್ತಿ ಕಾಣುತ್ತೆ, 4th ಡೇ ಜಾಸ್ತಿ ಕಾಣುತ್ತೆ, 5th ಡೇ ಜಾಸ್ತಿ ಕಾಣುತ್ತೆ. ಈ ಥರ ಪೂರ್ಣಿಮೆ ದಿನ ಫುಲ್ ಮೂನ್ ಕಾಣಿಸುತ್ತೆ. ಪೂರ್ಣಿಮೆ ಆದಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಅಮಾವಾಸ್ಯೆ ದಿನ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ, ಕಾಣೋದಿಲ್ಲ. ಅಂದರೆ ಚಂದ್ರಮ ಚಂಚಲ ಅಂತ ಹೇಳ್ತೀವಿ, ಕರೆಕ್ಟ್? ಚಂದ್ರಮ ಚಂಚಲ ಯಾಕಂದ್ರೆ ಚಂದ್ರನ ಕಲೆಗಳು ಅಂತ, ಈ 16 ಅಥವಾ ಏನು 28 ಕಲೆಗಳು ಅಂತ ಹೇಳ್ತೀವಿ. ಚಂದ್ರನ ಕಲೆಗಳು ಅಂದ್ರೆ ಏನು? ಚಂದ್ರನ ಒಂದು ಇಂಪ್ಯಾಕ್ಟ್ ಪೃಥ್ವಿ ಮೇಲೆ ಏನಾಗ್ತಾ ಇದೆ ಅದು ಒಂದಿನದಿಂದ ಇನ್ನೊಂದಿನ ವೇರಿ ಆಗ್ತಾ ಇದೆ. ವೇರಿ ಯಾಕಾಗ್ತಾ ಇದೆ ಅಂದರೆ, ಡೇ ಟೈಮಲ್ಲಿ ಭೂಮಿ ಮೇಲೆ ಸೂರ್ಯನ ಬೆಳಕಿರುತ್ತೆ, ರಾತ್ರಿಯ ಟೈಮಲ್ಲಿ ಸೂರ್ಯನ ಬೆಳಕೆ ಭೂಮಿ ಮೇಲೆ ಚಂದ್ರನ ಮುಖಾಂತರ ಬರ್ತಾ ಇದೆ, ಅಂದರೆ ರಿಫ್ಲೆಕ್ಟ್ ಆಗಿ ಬರ್ತಾ ಇದೆ. ಸೊ ಆ ರಿಫ್ಲೆಕ್ಟ್ ಆಗಿ ಎಷ್ಟು ಎನರ್ಜಿ ಬರ್ತಾ ಇದೆ ಅದಕ್ಕೆ ತಕ್ಕಂತೆ ಭೂಮಿಯ ಮೇಲೆ ಚಂದ್ರನ ಇಂಪ್ಯಾಕ್ಟ್ ಇಂದ ಬೇರೆ ಬೇರೆ ರೀತಿಯ ಎಫೆಕ್ಟ್ಗಳು ಆಗ್ತಾ ಹೋಗ್ತವೆ. ಚಂದ್ರ ಚಂಚಲ ಅಂತ ಹೇಳ್ತೀವಿ, ಯಾಕಂದ್ರೆ ಚಂದ್ರ ಚೇಂಜ್ ಆಗ್ತಾ ಇದೆ. ಸೂರ್ಯ ಒಂದೇ ತರ ಇರ್ತಾನೆ, ಫುಲ್ ಡೇ ಬೆಳಗಿಂದ ಸಂಜೆ ತನಕ ಪೂರ್ತಿ ಕಾಣಿಸ್ತಾನೆ, ರಾತ್ರಿ ಪೂರ್ತಿ ಮುಳುಗ್ತಾನೆ. ಬಟ್ ಚಂದ್ರ ಆ ಥರ ಅಲ್ಲ, ರೈಟ್? ಚಂದ್ರನ ಹುಟ್ಟೋ ಸಮಯನೂ ಬೇರೆ ಇರುತ್ತೆ, ಮುಳುಗೋ ಸಮಯನೂ ಬೇರೆ ಇರುತ್ತೆ. ಜೊತೆಗೆ ಅದರ ಒಂದು ಲೈಟ್ ಏನು ಭೂಮಿ ಮೇಲೆ ಬೀಳ್ತಾ ಇದೆ ಅದು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಪ್ರಪೋರ್ಷನ್ನಲ್ಲಿ ಬೀಳ್ತಾ ಇದೆ. ಬಿಕಾಸ್ ಚಂದ್ರ ಚಂಚಲ. ನಮ್ಮ ಮನಸ್ಸು ಕೂಡ ಚಂಚಲ ಅಂತ ಹೇಳ್ತೀವಿ, ರೈಟ್? ಮನಸ್ಸು ತುಂಬ ಚಂಚಲ ಅಂತ ಎಷ್ಟೋ ಜನ, ಸರ್ ಫೋಕಸ್ ಮಾಡೋಕ್ಕೆ ಆಗೋದಿಲ್ಲ ಸರ್, ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ ಸರ್, ಮನಸ್ಸು ತುಂಬ ಚಂಚಲ ಸರ್, ಮನಸ್ಸು ಒಂದು ಕಡೆ ಇರೋದೇ ಇಲ್ಲ ಅಂತ ಹೇಳ್ತೀವಿ. ಹೇಗೆ ಚಂದ್ರ ಚಂಚಲನೋ ಹಾಗೆ ಮನಸ್ಸು ಕೂಡ ಚಂಚಲ ಇರೋದ್ರಿಂದ ಚಂದ್ರನ ಮನೋಕಾರಕ ಅಂತ ಹೇಳ್ತೀವಿ. ಅಂದ್ರೆ ಮೂನ್ ಈಸ್ ಕನೆಕ್ಟೆಡ್ ವಿತ್ ಯೋರ್ ಮೈಂಡ್ ಅಂತ. ಅದೇ ತರ ಫ್ರೆಂಡ್ಸ್, ಸೂರ್ಯ ಇದ್ರೆ ಭೂಮಿ ಮೇಲೆ ಜೀವ ಇದೆ. ಸೂರ್ಯ ಒಂದ್ ವೇಳೆ ಡಿಸಪೇರ್ ಆಯ್ತು, ಹೋಗ್ಬಿಡ್ತು ಒಂದಿನ ಅಂದ್ರೆ ವಿದಿನ್ ಫ್ಯೂ ಸೆಕೆಂಡ್ಸ್ ಈ ಭೂಮಿಲಿ ಇರುವಂತ ಪ್ರತಿಯೊಂದು ಜೀವರಾಶಿಯು ಕೂಡ ಸತ್ತೋಗುತ್ತೆ, ರೈಟ್? ಯಾಕಂದ್ರೆ ಸೂರ್ಯನ ಎನರ್ಜಿಯಿಂದಾನೆ ಭೂಮಿ ಮೇಲೆ ಜೀವ ಇದೆ, ರೈಟ್? ಸೂರ್ಯ ಇಲ್ಲ ಅಂದ್ರೆ ಜೀವನ ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಹದಲ್ಲಿ ನಾವು ಯಾಕೆ ಬದುಕ್ತಾ ಇದೀವಿ ಅಥವಾ ಹೇಗೆ ಬದುಕ್ತಾ ಇದ್ದೀವಿ ಅಂತ ನಮ್ಮ ಋಷಿಮುನಿ ಕೇಳಿದಾಗ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ನಾವು ವಿಚಾರಣೆ ಮಾಡಿದಾಗ ಏನು ಹೇಳ್ತಾರೆ, ನಮ್ಮ ದೇಹದಲ್ಲಿ ನಮ್ದು ಒಂದು ಎನರ್ಜಿ ಇದೆ, ಆ ಎನರ್ಜಿನ ಆತ್ಮ ಅಂತ ಹೇಳ್ತೀವಿ. ಆ ಆತ್ಮ ಇರೋದಕ್ಕೆ ಈ ದೇಹ ಬದುಕಿದೆ. ಆ ಆತ್ಮ ದೇಹವನ್ನ ಬಿಟ್ಟು ಹೋಯ್ತು ಅಂದ್ರೆ ದೇಹ ಸತ್ತು ಹೋಗುತ್ತೆ ಅಂತ ಹೇಳ್ತೀವಿ, ಕರೆಕ್ಟ್? ವಿ ಆರ್ ಆಲ್ ಲಿವಿಂಗ್ ಬಿಕಾಸ್ ವಿ ಹ್ಯಾವ್ ದಟ್ ಎನರ್ಜಿ ವಿದ್ ಇನ್ ಅಸ್. ಆ ಎನರ್ಜಿ ನಾವು ಆಡು ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ. ಆತ್ಮ ಇನ್ ಇಟ್ ಸೆಲ್ಫ್ ಇಸ್ ತುಂಬಾ ಬಿಗ್ ಟಾಪಿಕ್. ಆಕ್ಚುಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಒಳಗಡೆ ಅಂತ ಎನರ್ಜಿ, ಅದನ್ನ ಆತ್ಮ ಅಂತ ಹೇಳ್ತೀವಿ, ಆಡು ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತೀವಿ. ಆತ್ಮ ಇರೋದ್ರಿಂದ ಈ ದೇಹ ಬದುಕಿದೆ, ಸೂರ್ಯ ಇರೋದ್ರಿಂದ ಭೂಮಿ ಮೇಲೆ ಜೀವ ಇದೆ, ಜೀವನ ಇದೆ. ಹಾಗಾಗಿ ಸೂರ್ಯವನ್ನ ಆತ್ಮಕಾರಕ ಅಂತ ಹೇಳ್ತೀವಿ. ಅಂದ್ರೆ ದ ಸನ್ ಈಸ್ ಕನೆಕ್ಟೆಡ್ ವಿತ್ ಯೋರ್ ಸೋಲ್, ದಟ್ ಈಸ್ ಯೋರ್ ಆತ್ಮ. The moon is connected with your mind, that is your manasu, and the earth is connected with your body.
ಹಾಗಾಗಿ ಈ ಸೂರ್ಯ, ಚಂದ್ರ ಮತ್ತೆ ಈ ಪೃಥ್ವಿಯ ಕಾಂಬಿನೇಷನ್ ಏನಿದೆ, ಇವರ ಒಂದು ಮಧ್ಯದಲ್ಲಿ ಇರುವಂತ ಈ ಒಂದು ಎನರ್ಜಿಯ ವೇರಿಯೇಷನ್ ಏನಾಗ್ತಾ ಇದೆ, ಆ ವೇರಿಯೇಷನ್ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಕ್ಲಿಯರ್ ಇಲ್ಲಿ ತನಕ? ಮುಂದಕ್ಕೆ ಹೋಗೋಣವಾ? ಸೊ ಮನಸ್ಸು ಚಂಚಲ ಅಂಡ್ ಮೈಂಡ್ ಈಸ್ ಕನೆಕ್ಟೆಡ್ ಮೂನ್. ಚಂದ್ರನಲ್ಲಿ ಏನೇನ್ ಚೇಂಜಸ್ ಬರ್ತಾ ಇದೆ, ಆ ಎಲ್ಲ ಬದಲಾವಣೆಗಳು ಮನಸ್ಸಲ್ಲೂ ಕೂಡ ಬರ್ತಾ ಇದೆ. ಬಿಕಾಸ್ ಮೈಂಡ್ ಈಸ್ ಕನೆಕ್ಟೆಡ್ ವಿತ್ ಮೂನ್. ಈ ಪೂರ್ಣಿಮೆ ಅಥವಾ ಅಮಾವಾಸ್ಯೆ ಇನ್ ಇಟ್ ಸೆಲ್ಫ್ ವಿಲ್ ನಾಟ್ ಡೂ ಎನಿಥಿಂಗ್. ಇದು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸಿನ ಒಳಗಡೆ ಏನ್ ನಡೀತಾ ಇದೆ ಅದನ್ನ ಈ ಮೂನ್ ಜಾಸ್ತಿ ಮಾಡುತ್ತೆ. ವಾಟ್ ಎವರ್ ಇಸ್ ಗೋಯಿಂಗ್ ಆನ್. ನೀವು ಖುಷಿಯಾಗಿದ್ರೆ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ದಿನ ಸಾಮಾನ್ಯವಾಗಿ ನೀವು ತುಂಬಾ ಜಾಸ್ತಿ ಖುಷಿಯಾಗಿರ್ತೀರಿ. ಅದೇ ನೀವು ಸ್ವಲ್ಪ ದುಃಖದಲ್ಲಿದ್ರೆ ಈ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಏನ್ ಮಾಡುತ್ತೆ, ಆ ದುಃಖವನ್ನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಂಗ್ಲಿಷಲ್ಲಿ ಒಂದು ಪದ ಇದೆ ಲ್ಯೂನಾಟಿಕ್ಸ್ ಅಂತ. ಲ್ಯೂನಾಟಿಕ್ ಅಂದ್ರೆ ಈ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಟೈಮಲ್ಲಿ ಈ ಅಸೈಲಮ್ ಇರುತ್ತಲ್ಲ, ಅಂದ್ರೆ ಏನ್ ಹೇಳ್ತೀವಿ, ಮೆಂಟಲ್ ಹಾಸ್ಪಿಟಲ್ಸ್ಗಳು ಇರ್ತಾವಲ್ಲ, ಅಲ್ಲಿರುವಂತ ಪೇಷಂಟ್ಗಳಲ್ಲಿ ಆ ಸಿಂಪ್ಟಮ್ಸ್ ಏನಿದಾವೆ ಆ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗತ್ತೆ. ಎಷ್ಟೋ ವರ್ಷಗಳ ತನಕ ಇದ್ರ ಮೇಲೆ ರಿಸರ್ಚ್ ಆಗಿದೆ. ಯಾಕೆ ಹುಣ್ಣಿಮೆ ಸಮಯದಲ್ಲಿ ಮತ್ತೆ ಕೆಲವೊಂದು ಸಮಯದಲ್ಲಿ, ಅಂದ್ರೆ ಎವ್ರಿ 15 days ಒನ್ಸು ಅವರಲ್ಲಿ ಇರುವಂತ ಈ ಗುಣಗಳೇನಿದೆ, ಆ ಒಂದು ಕಾಯಿಲೆ ಅಥವಾ ತೊಂದರೆಗಳೇನಿದೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಡಾಕ್ಟರ್ಸ್ ನೋಡಿದ್ರು. ಅವಾಗ ಅನಲೈಸ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ರು ನೋಡಿದ್ರು ಇಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಫುಲ್ ಮೂನ್ ಅಂಡ್ ನ್ಯೂ ಮೂನ್ ಟೈಮಲ್ಲಿ. ಅವಾಗ ಅದರ ಮೇಲೆ ಸಾಕಷ್ಟು ರಿಸರ್ಚ್ ಮಾಡಿದ್ರು ಯಾಕೆ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಟೈಮಲ್ಲಿ ಈ ತರ ಜಾಸ್ತಿ ಆಗ್ತಾ ಇದೆ ಪ್ರಾಬ್ಲಮ್ಸ್. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನು ಸೈಂಟಿಫಿಕ್ ಆಗಿ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಆ ಥರದ ಜನರಿಗೆ ಲ್ಯುನೆಟಿಕ್ಸ್ ಅಂತ ಹೆಸರು ಕೊಟ್ಬಿಟ್ರು. ಲ್ಯುನೆಟಿಕ್ ಎಫೆಕ್ಟ್ ಅಂತ, ಅಂದ್ರೆ ಚಂದ್ರನ ಎಫೆಕ್ಟ್ ಆಗ್ತಾ ಇದೆ ಒಂದಿಲ್ಲ ಒಂದು ರೀತಿಯಲ್ಲಿ ಅಂತ. ಅಂದ್ರೆ ಚಂದ್ರ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾಗಿ ನೀವು ಇವತ್ತಿನ ದಿನ ಸಾಮಾನ್ಯವಾಗಿ ತಮಾಷೆಗೆ ನಾನು ಹೇಳ್ತಾ ಇರ್ತೀನಿ, ಇವತ್ತಿನ ದಿನ ನನ್ನ ಹೆಂಡತಿ ಬಂದು ಏನಾದ್ರೂ ಗಲಾಟೆ ಅಥವಾ ಜಗಳ ಮಾಡಕ್ ಬಂದ್ರೆ ನಾನು ಸುಮ್ಮನೆ ಇರ್ತೀನಿ, ಏನು ಮಾತಾಡಲ್ಲ. ಬಿಕಾಸ್ ಐ ನೋ, ಯಾಕಂದ್ರೆ ಕೋಪದಲ್ಲಿ ಇದ್ದಾಳೆ, ನಾನು ಏನೇ ಮಾತಾಡಕ್ಕೂ ಆ ಕೋಪ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಯಾವತ್ತಾರ ಜಗಳ ಆದ್ರೆ ನಾನು ಫಸ್ಟ್ ಕ್ಯಾಲೆಂಡರ್ ಕಡೆ ನೋಡ್ತೀನಿ, ಇವತ್ತಿನ ಅಮಾವಾಸ್ಯೆ ಇದೆಯಾ, ಇವತ್ತಿನ ಹುಣ್ಣಿಮೆ ಇದೆಯಾ. ಅವಳು ನಕ್ಬಿಡ್ತಾಳೆ, ನಾನು ನಕ್ಬಿಡ್ತೀನಿ. ಅಂದ್ರೆ ತಮಾಷೆಗಷ್ಟೇ. ಬಟ್ ಹೇಳೋ ಅರ್ಥ ಏನಂದ್ರೆ, ಈ ದಿನದಲ್ಲಿ ನಮ್ಮ ಮೈಂಡಲ್ಲಿ ಏನ್ ನಡೀತಾ ಇದೆ ಅದು ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ. ಸರ್ ಅವರ್ ಮೈಂಡ್ ಈಸ್ ಕೃಷ್ಣ ಅಂತ ಹೇಳಿದ್ರೆ ಅಲ್ವಾ? ಮೈಂಡ್ ಕೃಷ್ಣ ಅಂತ ಹೇಳಿದ್ನ? ಓಕೆ, ಅದು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿರ್ತೀನಿ. ಇವತ್ತು ಈ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋಣ. ಎಲ್ಲೋ ಇದೆ. ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಮನಸ್ಸು. ಸೊ ಚಂದ್ರ ಏನ್ ಮಾಡುತ್ತೆ ಅಂದ್ರೆ, ಈ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಏನಿದೆ ಈ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಚಂದ್ರ ಭೂಮಿಗೆ ತುಂಬಾ ಹತ್ರ ಇರ್ತಾನೆ. ಭೂಮಿ ಸುತ್ತ ಇರ್ತಾನಲ್ಲ, ಭೂಮಿಗೆ ತುಂಬಾ ಹತ್ರ ಇರೋದ್ರಿಂದ ಈ ಸಮಯದಲ್ಲಿ ನೀರಿನ, ಯಾಕಂದ್ರೆ ಹತ್ರ ಇದ್ದಾಗ ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇರುತ್ತೆ. ಗ್ರಾವಿಟೇಷನಲ್ ಪುಲ್ ಜಾಸ್ತಿ ಇತ್ತು ಅಂತಂದಾಗ ಆ ನೀರಿನ ಟೈಡ್ಸ್ ಕೂಡ ದೊಡ್ಡ ದೊಡ್ಡ ಟೈಡ್ಸ್ ಏನ್ ಬರುತ್ತೆ, ಬಿಕಾಸ್ ಆಫ್ ದಟ್ ಗ್ರಾವಿಟೇಷನಲ್ ಪುಲ್. ಹಾಗಾಗಿ ಈ ಸಮಯದಲ್ಲಿ ನಮ್ಮ ದೇಹದಲ್ಲೂ ಕೂಡ 75% ವಾಟರ್ ಇರೋದ್ರಿಂದ ಆ ನೀರು ಕೂಡ ಮೇಲೆ ಕೇಳುತ್ತೆ. ನಮ್ಮ ಬ್ರೈನ್ ಅಲ್ಲೂ ಕೂಡ ನೀರು ಅದೇ ತರ ಇರುತ್ತೆ. ಯಾಕೆಂದ್ರೆ ಬ್ಲಡ್ ನಮ್ಮ ನಮ್ಮ ಪೂರ್ತಿ ದೇಹದ 20% ಎನರ್ಜಿ ನಮ್ಮ ಬ್ರೈನ್ ಏನಿದೆ ಅದು ಯೂಸ್ ಮಾಡುತ್ತೆ. ಆ ಎನರ್ಜಿ ಹೇಗೆ ಯೂಸ್ ಮಾಡುತ್ತೆ? ಥ್ರೂ ದ ಬ್ಲಡ್ ಸರ್ಕ್ಯುಲೇಷನ್. ಹಾಗಾಗಿ ನಮ್ಮ ಬ್ರೈನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ. ಅಂಡ್ ಬ್ಲಡ್ ಅಲ್ಲಿ 90% ನೀರು ಇರುತ್ತೆ. ಯುವರ್ ಬ್ಲಡ್ ಈಸ್ 90% ವಾಟರ್. ಸೊ ಹಾಗಾಗಿ ಈ ಬ್ರೈನ್ ಅಲ್ಲಿ ನೀರು ಇರುತ್ತೆ. ಈ ನೀರು ಪುಲ್ ಆಗೋದ್ರಿಂದ ಇಲ್ಲಿ ಏನ್ ನಡೀತಾ ಇದೆ ಅದು ಜಾಸ್ತಿ ಆಗತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆ ಏನಾದ್ರು ತುಂಬಾ ಕೋಪ ಬರುತ್ತೆ ಅಂದ್ರೆ, ಇವತ್ತಿನ ದಿನ ಸ್ವಲ್ಪ ಜಾಸ್ತಿ ಕೋಪ ಬರುತ್ತೆ. ತುಂಬಾ ಇರಿಟೇಟೆಡ್ ಆಗಿರ್ತೀರಿ ಅಂದ್ರೆ ಇವತ್ತಿನ ದಿನ ಜಾಸ್ತಿ ಇರಿಟೇಟೆಡ್ ಆಗಿರ್ತೀರಿ. ಯಾವ್ದಾದ್ರು ಒಂದು ದುಃಖದಲ್ಲಿ ಇದ್ದೀರಂದ್ರೆ ಇವತ್ತಿನ ದಿನ ಜಾಸ್ತಿ ದುಃಖ ಆಗತ್ತೆ. ಯಾವುದೋ ಒಂದು ಡಿಪ್ರೆಷನ್ ಇದ್ದೀರಂದ್ರೆ ಇವತ್ತಿನ ದಿನ ಜಾಸ್ತಿ ಡಿಪ್ರೆಷನ್ಗೆ ಹೋಗ್ತೀರಿ. ಅದೇ ತರ ಖುಷಿಯಲ್ಲಿ ಇದ್ದೀರಂದ್ರೆ ಇವತ್ತಿನ ದಿನ ತುಂಬಾ ಜಾಸ್ತಿ ಖುಷಿಯಾಗಿರ್ತೀರಿ. ಪಾಸಿಟಿವ್ ಆಗಿದ್ರೆ ತುಂಬಾ ಜಾಸ್ತಿ ಪಾಸಿಟಿವ್ ಆಗಿರ್ತೀರಿ. ಹಾಗಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡುವಂತ ಪದ್ಧತಿನ ಏನಕ್ಕೆ ಇದೆ ಅಂದ್ರೆ, ಇವತ್ತಿನ ದಿನ ನಾವು ಧ್ಯಾನ ಮಾಡಿ ನಾವು ಏನ್ ಮಾಡ್ತಾ ಇದೀವಿ, ಇದು ಒಂದು ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ಒಂದು ವರ ತರ, ಇದು ಒಂದು ಬೂನ್ ತರ.
ಇದನ್ನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ರೈಟ್. ಸೊ ಈ ದಿನ ನಾವು ಧ್ಯಾನ ಮಾಡಿ ಅಥವಾ ಸಂಕಲ್ಪಗಳನ್ನ ನಾವು ಮನಸ್ಸಿನ ಒಳಗಡೆ ಹಾಕೊಂಡಾಗ ಏನಾಗುತ್ತೆ, ಆ ಸಂಕಲ್ಪಗಳು ತುಂಬಾ ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಕ್ಲಿಯರ್. ಸೊ ಹಾಗಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡ್ತೀವಿ, ಅಂಡ್ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನ್ಯೂ ಮೂನ್ ಅಂಡ್ ಫುಲ್ ಮೂನ್ ಡೇ. ನಾವು ಆಸ್ ಐ ಟೋಲ್ಡ್ ಯು, ಈಗ ಅವಾಗ್ಲೇ ಯಾರು ಹೇಳಿದ್ರಿ ಮನೇಲಿ ಈ ತರ ಯಾಕಾಗತ್ತೆ, ಸಾಮಾನ್ಯವಾಗಿ ಈ ತರ ಆಗತ್ತಂತಲ್ಲ. ನೀವು ಯಾವಾಗ ನೋಡಿ, ನಾರ್ಮಲ್ ಆಗಿ ಮನೆಗಳಲ್ಲಿ, ನಮ್ಮ ಎಲ್ಲರ ಮನೆಗಳಲ್ಲಿ ಸಣ್ಣ ಪುಟ್ಟದೇನೋ ನಡೀತಾನೆ ಇರುತ್ತೆ, ಯಾವುದೋ ಒಂದು ಕಿರಿಕಿರಿ ನಡೀತಾನೆ ಇರುತ್ತೆ. ಅದರಿಂದ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಮೈಂಡ್ ಡಿಸ್ಟರ್ಬ್ ಆಗಿದ್ದಾಗ ಇವತ್ತಿನ ದಿನ ಮೈಂಡ್ ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ನೀವು ವಿದೌಟ್ ಅವೇರ್ನೆಸ್ ಗಾಡಿ ಓಡಿಸ್ತಾ ಇದ್ರೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸಹಜ ಅಲ್ವಾ? ಅದೇ ನಮ್ಮ ಮನೆಗಳಲ್ಲಿ ಆಗೋದು. ನಮ್ಗೇನಂದ್ರೆ ನಾವು ಅದನ್ನ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರಕ್ಕೆ ಹೋಲಿಸ್ಬಿಡ್ತೀವಿ. ಯಾಕಂದ್ರೆ ಈ ದಿನ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರದ ಒಂದು ಹಾವಳಿನೂ ಕೂಡ ಜಾಸ್ತಿ ಇರುತ್ತೆ. ರೈಟ್. ಸೊ ಹಾಗಾಗಿ ನಮ್ಗೆ ಯಾರೋ ಏನೋ ಹೇಳ್ಬಿಟ್ಟಿರ್ತಾರೆ, ನಿಮ್ಮ ಮನೆ ಮೇಲೆ ಏನೋ ಒಂದು ಆಗಿದೆ, ನಿಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಮೈಂಡ್ ಏನಾಗುತ್ತೆ ಅಂದ್ರೆ ಅದು ಒಂಥರ ಕನ್ವಿನ್ಸ್ಡ್ ಆಗ್ಬಿಟ್ಟಿರುತ್ತೆ, ಹೌದು ನನ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಸೊ ಯಾವಾಗ ಕನ್ವಿನ್ಸ್ಡ್ ಆಗಿರ್ತೀರಿ ಅವಾಗ ನಿಮ್ಮ ಮೈಂಡ್ ಯಾವಾಗ್ಲೂ ನೆಗೆಟಿವ್ ಕಡೆನೇ ಗಮನ ಕೊಡ್ತಾ ಇರತ್ತೆ. ಇವತ್ತಿನ ದಿನ ಏನಾದ್ರು ಒಳ್ಳೇದು ಆಗಿದ್ರು ಕೂಡ ಆ ಒಳ್ಳೇದರ ಕಡೆ ನಿಮ್ ಗಮನನೇ ಹೋಗೋದಿಲ್ಲ. ಏನ್ ಕೆಟ್ಟದಾಗತ್ತೆ ಅದರ ಕಡೆ ಮಾತ್ರ ಗಮನ ಹೋಗುತ್ತೆ. ಅದು ಕೂಡ ಬೇರೆ ದಿನಾನೂ ಕೂಡ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇರುತ್ತೆ, ಅಥವಾ ಸಣ್ಣ ಪುಟ್ಟ ಬಿದ್ದೋಗುವಂತ ಸಾಧ್ಯತೆ ಇರುತ್ತೆ. ಬಟ್ ಇವತ್ತಿನ ದಿನ ಏನಾದ್ರು ಬಿದ್ರು ಅಂದ್ರೆ ಅದು ಗಮನದಲ್ಲಿ ಇರುತ್ತೆ, ಬೇರೆ ದಿನ ಬಿದ್ರೆ ಅಷ್ಟು ಗಮನದಲ್ಲಿ ಇರಲ್ಲ. ಹಾಗಾಗಿ ಆ ಫೋಕಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಈ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ಬೋದು. ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ದಿನಗಳಲ್ಲಿ ಅಷ್ಟೇ ಅಲ್ಲ ಬೇರೆ ದಿನಗಳಲ್ಲೂ ಆಗ್ತಾ ಇದೆ. ಅದೇನ್ ಆಗ್ತಾ ಇದೆ ಈ ದಿನ ಸ್ವಲ್ಪ ನಿಮ್ಗೆ ಜಾಸ್ತಿ ಅನ್ನಿಸ್ತಾ ಇದೆ, ಬಿಕಾಸ್ ಮೈಂಡ್ ಜೊತೆಗೆ ಮೂನ್ ಕನೆಕ್ಟ್ ಆಗಿರೋದ್ರಿಂದ ಈ ಫೀಲಿಂಗ್ ನಿಮ್ಗೆ ಜಾಸ್ತಿ ಕೊಡ್ತಾ ಇದೆ ಅಷ್ಟೇ. ಕ್ಲಿಯರ್? ಆರ್ ಯು ವಿತ್ ಮೀ ಸೋ ಫಾರ್ ಗೈಸ್? ಗುಡ್ ಅನುಶ್ರೀ. ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ನಮ್ಮ ಸ್ಪೌಸ್ ಜೊತೆಗೆ, ಗಂಡನ ಜೊತೆಗೆ ಅಥವಾ ಹೆಂಡತಿ ಜೊತೆಗೆ ಜಗಳ ಆದ್ರೆ ಇನ್ಮೇಲೆ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಜಗಳ ಆಗ್ತಾ ಇದೆ ಟಕ್ ಅಂತ ಕ್ಯಾಲೆಂಡರ್ ಕಡೆ ನೋಡಿ, ಅಮಾವಾಸ್ಯೆ ಇದೆಯಾ ಹುಣ್ಣಿಮೆ ಇದೆಯಾ, ಸುಮ್ಮನೆ ಇದ್ಬಿಡಿ, ಏನು ಮಾತಾಡ್ಬಿಡಿ. ನಿಮ್ ತಪ್ಪು ಇರ್ಬೋದು, ನಿಮ್ ತಪ್ಪು ಇಲ್ದಿರ್ಬೋದು. ನಿಮ್ ತಪ್ಪು ಇಲ್ಲ ಅಂದ್ರೂ ಕೂಡ ಆವತ್ತು ನಿಮ್ ತಪ್ಪು ಆಗ್ಬಿಡತ್ತೆ ಮಾತಾಡಿದ್ರೆ. ರೈಟ್. ಸೊ ಅವತ್ತಿನ ಮನ್ಸಲ್ಲಿ ಹೇಳ್ಕೊಳ್ಳಿ, ಮಗನೇ ಇವತ್ತು ನೀನು ಏನು ಆಟ ಆಡ್ತೀಯ ಆಡು, ನಾಳೆ ನೋಡ್ಕೋತೀನಿ ಅಂತ. ಅವತ್ತೊಂದು ದಿವಸ ಏನು ಮಾತಾಡಕ್ಕೆ ಹೋಗ್ಬೇಡಿ. ಕ್ಲಿಯರ್? ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫುಲ್ ಮೂನ್ ಮತ್ತೆ ನ್ಯೂ ಮೂನ್, ಅಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನದಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಸ್ವಲ್ಪ ಇದನ್ನು ಕೂಡ ಅರ್ಥ ಮಾಡ್ಕೊಂಡ್ಬಿಡೋಣ. ಸೊ ಹುಣ್ಣಿಮೆ ದಿನ ಸಾಮಾನ್ಯವಾಗಿ ಫುಲ್ ಮೂನ್ ಮೆಡಿಟೇಷನ್ ಅಂತ ನೀವು ಜಾಸ್ತಿ ಕೇಳಿರ್ತೀರಿ. ಅಮಾವಾಸ್ಯೆ ದಿನ ಮೆಡಿಟೇಷನ್ಗಳು ತುಂಬಾ ಕಡಿಮೆ ಕೇಳಿರ್ತೀರಿ. ಮೆಡಿಟೇಷನ್ ಮಾಡ್ತಾರೆ ಅಮಾವಾಸ್ಯೆ ದಿನ ಕೂಡ, ಬಟ್ ಕಡಿಮೆ. ಫುಲ್ ಮೂನ್ ಮೆಡಿಟೇಷನ್ ಜಾಸ್ತಿ ಮಾಡ್ತಾರೆ. ಫುಲ್ ಮೂನ್ ಯಾಕೆ, ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಫುಲ್ ಮೂನ್ ಈಸ್ ಲೈಕ್ ಫುಲ್ ಬೆಳಕಿದೆ. ಇಟ್ ಈಸ್ ಅ ಡೇ ಆಫ್ ಲೈಟ್ ಅಂತ. ಲೈಟ್ ಇಸ್ ವಾಟ್? ಲೈಟ್ ಇಸ್ ಪಾಸಿಟಿವ್ ಎನರ್ಜಿ. ರೈಟ್. ಈ ಜಗತ್ತಿನಲ್ಲಿ ಎರಡು ಎನರ್ಜಿ ಇದೆ, ಒಂದು ನೆಗೆಟಿವ್ ಎನರ್ಜಿ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ. ಒಂದು ಬೆಳಕಿದೆ, ಒಂದು ಕತ್ಲಿದೆ. ಫುಲ್ ಮೂನ್ ಈಸ್ ಬೆಳಕು, ನ್ಯೂ ಮೂನ್ ಈಸ್ ಕತ್ಲು. ಫುಲ್ ಮೂನ್ ಬೆಳಕಿರೋದ್ರಿಂದ ಈ ಬೆಳಕಿನ ಇಂಪ್ಯಾಕ್ಟು ನಮ್ಮ ಮನಸ್ಸಿನ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ನೋಡಿ, ನಿಮ್ಗೇನಾದ್ರೂ ಭಯ ಆಗತ್ತೆ ಅಂದ್ರೆ ಡೇ ಟೈಮಲ್ಲಿ ಜಾಸ್ತಿ ಭಯ ಆಗೋದಿಲ್ಲ, ರಾತ್ರಿ ವೇಳೆ ಜಾಸ್ತಿ ಭಯ ಆಗುತ್ತೆ. ಯಾವುದೇ ಭಯ ನೀವು ತಗೊಳ್ಳಿ, ಸಾಮಾನ್ಯವಾಗಿ ಈ ಕತ್ಲು ಅಂದ್ರೆ ಭಯ, ಬೆಳಕಂದ್ರೆ ಯಾರಿಗೂ ಸಾಮಾನ್ಯವಾಗಿ ಭಯ ಇರೋದಿಲ್ಲ. ಕತ್ಲು ಅಂದ್ರೆ ಭಯ ಇರುತ್ತೆ. ಯಾಕೆ ಕತ್ಲು ಅಂದ್ರೆ ಭಯ ಇರುತ್ತೆ ಅಂದ್ರೆ, ಕತ್ಲಲ್ಲಿ ಅನ್ಸರ್ಟನಿಟಿ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಅಂಡ್ ಗೊತ್ತಿಲ್ದಿರೋ ಕಡೆ ನಾವು ಸಾಮಾನ್ಯವಾಗಿ ಹೋಗೋದಿಲ್ಲ. ಸಾಮಾನ್ಯವಾಗಿ ನಾವು ಎಲ್ಲಾದ್ರೂ ಹೋದ್ರೆ ಗೊತ್ತಿರೋ ರಸ್ತೆಯಿಂದ ನಾವು ಹೋಗ್ತೀವಿ, ಗೊತ್ತಿರೋ ರಸ್ತೆಯನ್ನ ಸಾಮಾನ್ಯವಾಗಿ ತೊಳೋದು ತುಂಬಾ ಕಡಿಮೆ. ವಿಧಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ ಅಂತಂದ್ರೆ ಗೊತ್ತಿಲ್ಲವಂತ ದಾರಿಗೆ ಹೋಗ್ತೀವಿ. ಯಾವುದೊಂದು ಡೆಸ್ಟಿನೇಷನ್ ಹೋಗೋದಕ್ಕೆ, ಯಾವುದೊಂದು ಜಾಗಕ್ಕೆ ಹೋಗೋದಕ್ಕೆ ಒಂದು ಗೊತ್ತಿಲ್ಲದಿರುವಂತ ಜಾಗ ಇದೆ, ದಾರಿ ಇದೆ. ಇನ್ನೊಂದು ಗೊತ್ತಿರುವಂತ ದಾರಿ ಇದೆ ಅಂದ್ರೆ
ಸಾಮಾನ್ಯವಾಗಿ ನಾವು ಗೊತ್ತಿರೋವಂಥ ದಾರಿ ಮೇಲೆ ನಡ್ಕೊಂಡು ಹೋಗ್ತೀವಿ ಅಥವಾ ಗಾಡಿ ತಗೊಂಡು ಹೋಗ್ತೀವಿ. ಗೊತ್ತಿಲ್ದಿರೋ ಅಂಥ ದಾರಿ ಮೇಲೆ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ. ಯಾಕೆ ಅವಾಯ್ಡ್ ಮಾಡ್ತೀವಿ ಅಂದರೆ ಗೊತ್ತಿಲ್ಲ ಆ ದಾರಿ ಅಲ್ಲಿ ಹೋಗುತ್ತೋ ಇಲ್ವೋ, ಬೇರೆ ಎಲ್ಲೋ ಹೋಗ್ಬಿಡ್ತೀವೋ, ಏನೋ ಮಿಸ್ಲೀಡ್ ಆಗ್ತೀವೋ ಏನೋ ಅಂತ. ರೈಟ್, ಗೊತ್ತಿರೋ ದಾರಿ, ಈ ದಾರಿ ಗೊತ್ತಿದೆ, ಈ ದಾರಿಯಲ್ಲಿ ಹೋಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೋಗ್ತೀವಿ. ಅದೇ ಥರ ಬೆಳಕಲ್ಲಿ ಎಲ್ಲವೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮ್ಮ ಕಣ್ಣುಗಳಿಗೆ. ಹಾಗಾಗಿ ನಿಮ್ಗೆ ಗೊತ್ತಿದೆ ಬೆಳಕಲ್ಲಿ ಏನಿದೆ ಅಂತ. ಕತ್ಲಲ್ಲಿ ಗೊತ್ತಿಲ್ಲ ಏನಿದೆ ಅಂತ. ಸೊ ಇವರ ಅನ್ಸರ್ಟನ್. ಕತ್ಲಲ್ಲಿ ಏನು ಇಲ್ದಿರ್ಬೋದು, ಬಟ್ ಏನಿದೆಯೋ ಏನಿಲ್ವೋ ಏನೂ ಗೊತ್ತಿಲ್ಲ. ಹಾಗಾಗಿ ಆ ಅನ್ಸರ್ಟನಿಟಿ ಇರೋದ್ರಿಂದ ಸಾಮಾನ್ಯವಾಗಿ ಕತ್ಲಲ್ಲಿ ಭಯ ಆಗುತ್ತೆ. ಕ್ಲಿಯರ್? ಸೊ ಫುಲ್ ಮೂನ್ ಅಂತಂದಾಗ ಬೆಳಕಿನ ಇಂಪ್ಯಾಕ್ಟ್ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಫುಲ್ ಮೂನ್ ದಿನ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಈ ಪಾಸಿಟಿವ್ ಮೆಡಿಟೇಷನ್ಗಳನ್ನು ಮಾಡ್ತೀವಿ. ಸ್ಪಿರಿಚುವಲ್ ಸಾಧನೆಗಳನ್ನು ಮಾಡೋದಾಗ್ಲಿ, ಪಾಸಿಟಿವ್ ಮೆಡಿಟೇಷನ್ಗಳನ್ನು ಮಾಡೋದಾಗ್ಲಿ, ಅದನ್ನು ಮಾಡ್ತೀವಿ. ಬಿಕಾಸ್ ಎವ್ರಿಥಿಂಗ್ ಈಸ್ ಸರ್ಟನ್, ಕ್ಲಿಯರ್ ಆಗಿದೆ ಅಂತ. ಈ ಆನ್ ದ ಅದರ್ ಹ್ಯಾಂಡ್ ಅಮಾವಾಸ್ಯೆ ಏನಿದೆ ಅಂದರೆ, ಅಮಾವಾಸ್ಯೆ ಇಸ್ ಕಂಪ್ಲೀಟ್ಲಿ ಡಾರ್ಕ್. ಈ ಡಾರ್ಕ್ ಆಗಿರುವಾಗ ಡಾರ್ಕ್ ಎನರ್ಜಿ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರ್ತವೆ. ಹಾಗಾಗಿ ಈ ದಿನ ಸಾಮಾನ್ಯವಾಗಿ ಇದನ್ನ ವಾಮ ಪಂಥ ಅಥವಾ ವಾಮ ಮಾರ್ಗ ಅಂತ ಹೇಳ್ತೀವಿ, ದಕ್ಷಿಣ ಪಂಥಿ ಅಥವಾ ವಾಮ ಮಾರ್ಗ ಅಂತ. ಸೊ ಯಾರ್ಯಾರು ಈ ತಂತ್ರ ಸಾಧನೆಗಳನ್ನು ಮಾಡ್ತಾರೋ ಈ ದಿನದಂದು ತಂತ್ರ ಸಾಧನೆಗಳನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದರೆ ತಂತ್ರ ಸಾಧನೆಗಳಲ್ಲಿ ಸಾಮಾನ್ಯವಾಗಿ ಲೋವರ್ ವೈಬ್ರೇಷನ್ಸ್ ಎನರ್ಜೀಸ್ಗಳು ಜಾಸ್ತಿ ಉಪಯೋಗಕ್ಕೆ ಬರುತ್ತೆ. ಲೋವರ್ ವೈಬ್ರೇಷನ್ಸ್ ಈ ಸಮಯದಲ್ಲಿ ತುಂಬ ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ಬಿಕಾಸ್ ಲೋವರ್ ವೈಬ್ರೇಷನ್ ಆಕ್ಟಿವ್ ಆಗೋದೇ ಡಾರ್ಕ್ನೆಸ್ ಅಲ್ಲಿ, ನಾಟ್ ಇನ್ ದ ಲೈಟ್. ಬೆಳಕಲ್ಲಿ ಅದು ಆಕ್ಟಿವ್ ಆಗೋದಿಲ್ಲ. ನೋಡಿ, ಎಷ್ಟೋ ಕ್ರಿಮಿಕೀಟಗಳು ರಾತ್ರಿ ವೇಳೆಯಲ್ಲೇ ಆಕ್ಟಿವ್ ಆಗ್ತವೆ. ಇವನ್ ಸೈಂಟಿಫಿಕ್ಲಿ, ರೈಟ್? ಡೇ ಟೈಮಲ್ಲಿ ಅಷ್ಟು ಕ್ರಿಮಿಕೀಟಗಳು ಇರೋದಿಲ್ಲ, ರಾತ್ರಿ ವೇಳೆಯಲ್ಲೇ ಜಾಸ್ತಿ ಇರ್ತವೆ. ನಿಮ್ಮ ಮನೆಗಳಲ್ಲಿ ಸೊಳ್ಳೆ ಕಚ್ತಾ ಇದೆ ಅಂದರೆ ಡೇ ಟೈಮಲ್ಲಿ ಕಡಿಮೆ ಕಚ್ಚುತ್ತೆ, ರಾತ್ರಿ ವೇಳೆಯಲ್ಲಿ ಜಾಸ್ತಿ ಕಚ್ಚುತ್ತೆ. ಕರೆಕ್ಟಾ? ಸಾಮಾನ್ಯ ಡೇ ಟೈಮಲ್ಲಿ ಕಚ್ಚುತ್ತೆ ಜಾಸ್ತಿ ಸೊಳ್ಳೆ ಇತ್ತು ಅಂದರೆ, ಬಟ್ ಡೇ ಟೈಮ್ ಸ್ವಲ್ಪ ಕಡಿಮೆ ಇರುತ್ತೆ, ರಾತ್ರಿ ಅದೇ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಆ ನೈಟ್ ಟೈಮ್ಲಿ ಲೋವರ್ ವೈಬ್ರೇಷನ್ಸ್ ಆಕ್ಟಿವ್ ಆಗಿರೋದ್ರಿಂದ, ಡಾರ್ಕ್ನೆಸ್ ಅಲ್ಲಿ ಲೋವರ್ ವೈಬ್ರೇಷನ್ಸ್ ಆಕ್ಟಿವ್ ಆಗಿರೋದ್ರಿಂದ ಲೋವರ್ ವೈಬ್ರೇಷನ್ ಇರುವಂಥ ಈ ಒಂದು ಕ್ರಿಮಿಕೀಟಗಳು ಏನಿದಾವೆ ಇವು ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗ್ತವೆ. ಅದೇ ಥರ ಎನರ್ಜಿಗೆ ಬಂದಾಗ ಆ ಲೋವರ್ ವೈಬ್ರೇಷನ್ಸ್ ಎನರ್ಜೀಸ್ ಏನಿದ್ದಾವೆ ಅಮಾವಾಸ್ಯೆ ದಿನ ಅದು ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರೋದ್ರಿಂದ ಈ ಥರದ ನೆಗೆಟಿವ್ ಅಭ್ಯಾಸಗಳು ಸ್ವಲ್ಪ ಜಾಸ್ತಿ ಆಗ್ತವೆ. ಕ್ಲಿಯರ್? ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫುಲ್ ಮೂನ್ ಆ್ಯಂಡ್ ನ್ಯೂ ಮೂನ್. ಬಟ್ ನಾವು ಏನು ಮಾಡ್ತೀವಿ ಇಲ್ಲಿ ಅಂದರೆ, ಈವನ್ ಅಮಾವಾಸ್ಯೆ ದಿನನೂ ಕೂಡ ನಮ್ಮ ಎನರ್ಜಿನ ರೈಸ್ ಮಾಡೋದರ ಜೊತೆಗೆ ಯಾವಾಗ ನಾವು ಸಂಕಲ್ಪಗಳನ್ನು ಮನಸ್ಸಿನ ಒಳಗಡೆ ಹಾಕೋತೀವಿ, ಆ ಸಂಕಲ್ಪಗಳು ಒಂದು ಬೀಜದ ಥರ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಕೂತ್ಕೊಂಡು ಆ ಬೀಜ ಜಾಸ್ತಿ ಬೇಗ ಮೊಳಕೆ ಹೊಡೆಯೋ ಥರ ಆಗುತ್ತೆ. ಬಿಕಾಸ್ ಡಾರ್ಕ್ನೆಸ್ ಇನ್ ಇಟ್ ಸೆಲ್ಫ್ ಇಸ್ ಅ ಕ್ರಿಯೇಟರ್. ಕತ್ತಲು ಇನ್ ಇಟ್ ಸೆಲ್ಫ್ ಇಸ್ ಕ್ರಿಯೇಟರ್. ಇದನ್ನ ನೆಗೆಟಿವ್ ಆಗಿ ಯಾರ್ಯಾರು ತಗೋತಾರೋ ಅದನ್ನ ನೆಗೆಟಿವ್ ಆಗಿ ಉಪಯೋಗ ಮಾಡ್ತಾರೆ. ಬಟ್ ಯಾರು ಇದನ್ನ ಪಾಸಿಟಿವ್ ಆಗಿ ತಗೋತಾರೋ ಅವರು ಇದನ್ನು ಕೂಡ, ಕತ್ಲನ್ನು ಕೂಡ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕತ್ಲು ಇನ್ ಇಟ್ ಸೆಲ್ಫ್ ಈಸ್ ಗಾಡ್ ಅಂತ ಎಷ್ಟೋ ಸತಿ ಹೇಳ್ತೀನಿ. ದಿಸ್ ಡಾರ್ಕ್ನೆಸ್ ಇಸ್ ಕೃಷ್ಣ. ಕೃಷ್ಣ ಪದಕ್ಕೆ ಒಂದು ಅರ್ಥ ಡಾರ್ಕ್ನೆಸ್ ಅಂತ ಕೇಳಿದ್ದೀರಾ? ಕೃಷ್ಣ, ಅದಕ್ಕೆ ಕೃಷ್ಣ ಕಪ್ಪಾಗಿದ್ದ ಅಂತ ಹೇಳ್ತೀವಿ. ಏನದು ಆ ಹಾಡಿದೆಯಲ್ಲ, ಯಶೋಮತಿ ಮೈಯಾಸಿ ಬೋಲೆ ನಂದಲಾಲ ರಾಧಾ ಕ್ಯೂ ಗೋರಿ ಮ್ಯಾ ಕ್ಯೂ ಕಾಲ ಅಂತ. ನಾನು ಯಾಕೆ ಕಪ್ಪಗಾಗಿದ್ದೀನಿ ಅಂತ ಏನೋ ಒಂದು ಹಾಡಿದೆ, ಇರಲಿ. ಸೊ ಕೃಷ್ಣ ಕಪ್ಪಗಾಗಿದ್ದ ಅಂತ ಸಾಮಾನ್ಯವಾಗಿ ಪ್ರತೀತಿ ಇದೆ, ನಾವು ಹೇಳ್ತೀವಿ ಅಲ್ವಾ? ಕೃಷ್ಣ ಕಪ್ಪಗಾಗಿದ್ನೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ ಇಸ್ ಡಾರ್ಕ್ನೆಸ್. ಕೃಷ್ಣ ಪದಕ್ಕೆ ಅರ್ಥ ಡಾರ್ಕ್ನೆಸ್, ಒಂದು ಅರ್ಥ ಅದಕ್ಕೆ ಡಾರ್ಕ್ನೆಸ್ ಅಂತ. ಹಾಗಾಗಿ ಈ ಜಗತ್ತಿನ ಡಾರ್ಕ್ನೆಸ್ಗೆ ನಾವು ಕೃಷ್ಣ ಅಂತ ಹೇಳ್ತೀವಿ. ಆ್ಯಂಡ್ ದ ಬ್ಯೂಟಿ ಈಸ್, ಇವನ್ ಇವತ್ತು ಸೈನ್ಸ್ ಕೂಡ ಹೇಳುತ್ತೆ, ದಿಸ್ ಹೋಲ್ ಯೂನಿವರ್ಸ್ ಅಲ್ಲಿ 95% ಈಸ್ ಡಾರ್ಕ್ ಎನರ್ಜಿ ಆ್ಯಂಡ್ ಡಾರ್ಕ್ ಮ್ಯಾಟರ್. ಈ ಜಗತ್ತಿನಲ್ಲಿ 95% ಈಸ್ ಡಾರ್ಕ್ ಎನರ್ಜಿ ಆ್ಯಂಡ್ ಡಾರ್ಕ್ ಮ್ಯಾಟರ್ ಅಂತ ಸೈನ್ಸ್ ಹೇಳುತ್ತೆ, ರೈಟ್? 95% ಡಾರ್ಕ್ನೆಸ್ ಇದೆ, ಅದರ ಅರ್ಥ 5% ಎಲ್ಲ ಒಂದು ಕಡೆ ಬೆಳಕಿದೆ ಅಂತ ಸುಮ್ಮನೆ ಸ್ಟ್ರಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮಜಾ ಏನಂದ್ರೆ ನೋಡಿ, ಡಾರ್ಕ್ನೆಸ್ ಹ್ಯಾಸ್ ನೋ ಸೋರ್ಸ್. ಡಾರ್ಕ್ನೆಸ್ ಯಾವಾಗ್ಲೂ ಇತ್ತು, ಇದೆ, ಯಾವಾಗ್ಲೂ ಇರುತ್ತೆ. ಬೆಳಕು ಹುಟ್ಟಿದೆ, ಡಾರ್ಕ್ನೆಸ್ ಹುಟ್ಟಿಲ್ಲ.
ಈಗ ನೀವು ಎಲ್ಲಿ ಕೂತಿದ್ದೀರಿ ಅಲ್ಲಿ ನಿಮ್ಗೆ ಬೆಳಕಿದೆ ಅಂದ್ರೆ ಆ ಬೆಳಕಿಗೆ ಯಾವುದೋ ಒಂದು ಸೋರ್ಸ್ ಇದೆ, ಯಾವುದೋ ಒಂದು ಬಲ್ಬು, ಲೈಟು, ಟ್ಯೂಬ್ ಲೈಟ್ ಏನೋ ಒಂದು ಹಾಕಿದ್ದೀರಿ, ಅದರಿಂದ ಬೆಳಕು ಬರ್ತಾ ಇದೆ, ಹಾಗಾಗಿ ಅಲ್ಲಿ ಬೆಳಕಿದೆ. ಒಂದು ವೇಳೆ ಕತ್ಲೆ ಇದೆ ಅಂತ ಅನ್ಕೊಳ್ಳಿ, ಆ ಕತ್ಲಿಗೆ ಏನ್ ಸೋರ್ಸ್ ಇದೆಪ್ಪ? ಡಾರ್ಕ್ನೆಸ್ ಇಸ್ ದ ಅಬ್ಸೆನ್ಸ್ ಆಫ್ ಲೈಟ್. ಲೈಟ್ ಇಸ್ ನಾಟ್ ಅಬ್ಸೆನ್ಸ್ ಆಫ್ ಡಾರ್ಕ್ನೆಸ್. ಲೈಟ್ ಯಾಕಿದೆ ಅಂದ್ರೆ ಲೈಟ್ ಹಾಕಿದ್ದೀರಿ ಅಲ್ಲಿ. ಇಲ್ಲಿ ಐದರ್ ಲೈಟ್ ಹಾಕಿದರೆ ನ್ಯಾಚುರಲ್ ಆಗಿ ಸೂರ್ಯನಿಂದಾನೋ ಚಂದ್ರನಿಂದಾನೋ ಬೆಳಕು ಬರ್ತಾ ಇದೆ. ಬಟ್ ಕತ್ಲು ಇದೆ ಅಂತಂದಾಗ ಆ ಕತ್ಲಿಗೆ ಸೋರ್ಸ್ ಎಲ್ಲಿದೆ? ಸೊ ದ ಲೈಟ್ನೆಸ್ ಈಸ್ ಬಾರ್ನ್, ದ ಡಾರ್ಕ್ನೆಸ್ ಈಸ್ ಆಲ್ವೇಸ್ ದೇರ್. ಭಗವಂತನಿಗೆ ಜನ್ಮ ಇಲ್ಲ, ಮೃತ್ಯು ಇಲ್ಲ ಅಂತ ಹೇಳ್ತೀವಿ. ಬಿಕಾಸ್ ಭಗವಂತ ಡಾರ್ಕ್ನೆಸ್ಸು, ಅದಕ್ಕೆ ಕೃಷ್ಣ ಅಂದ್ರೆ ಡಾರ್ಕ್ನೆಸ್ ಅಂತ ಅರ್ಥ. ಅದಕ್ಕೆ ಆ ಡಾರ್ಕ್ನೆಸ್ಗೆ ಕೃಷ್ಣ ಅಂತ ಹೆಸರು ಕೊಟ್ಟಿರೋ, ಕೃಷ್ಣನಿಂದ ಡಾರ್ಕ್ನೆಸ್ಗೆ ಹೆಸರು ಬಂತು. ವಾಟ್ ಎವರ್, ಡಾರ್ಕ್ನೆಸ್ ಇಸ್ ಗಾಡ್. ಅಂಡ್ ಈ ಡಾರ್ಕ್ನೆಸ್ ಇಂದ ಲೈಟಿನ ಉತ್ಪತ್ತಿ, ಬೆಳಕಿನ ಉತ್ಪತ್ತಿ ಆಗುತ್ತೆ. ಲೈಟ್ ಅಥವಾ ಬೆಳಕು ಹುಟ್ಟಿದೆ, ಹಾಗಾಗಿ ಬೆಳಕಿಗೆ ಎಂಡ್ ಇದೆ. ಕತ್ಲು ಹುಟ್ಟಿಲ್ಲ, ಹಾಗಾಗಿ ಕತ್ಲಿಗೆ ಯಾವುದೇ ರೀತಿ ಎಂಡ್ ಇಲ್ಲ. ರೈಟ್? ಲೈಟ್ ಹಾಕಿದ್ರೆ ಬೆಳಕು ಹುಟ್ಟುತ್ತೆ, ಲೈಟ್ ಆಫ್ ಮಾಡಿದ್ರೆ ಬೆಳಕು ಹೋಯ್ತು, ಡೇಟ್. ಬಟ್ ಡಾರ್ಕ್ನೆಸ್ ಮುಂಚೆನೂ ಇತ್ತು, ಆಮೇಲೇನೂ ಇರುತ್ತೆ. ಸೂರ್ಯ ಇರೋ ತನಕನೂ ಕೂಡ, ಸೂರ್ಯ ಹುಟ್ಟಿದ ಮೇಲೆ ಬೆಳಕು ಬಂತು ಜಗತ್ತಿಗೆ ಅಲ್ವಾ? ಸೂರ್ಯ ಒಂದಿನ ಸೂರ್ಯ ಸಾಯ್ತಾನಂತ ಸೈನ್ಸ್ ಹೇಳುತ್ತೆ ಇವತ್ತು. ಸೊ ಸೂರ್ಯ ಸತ್ತಾಗ ಏನಾಗುತ್ತೆ? ಬೆಳಕು ಹೋಗ್ಬಿಡುತ್ತೆ. ಬಟ್ ಡಾರ್ಕ್ನೆಸ್ ಅದರಿಂದ ಮುಂಚೆನೇ ಇತ್ತು, ಅದಾದ್ಮೇಲೂ ಕೂಡ ಇರುತ್ತೆ. ಅಂಡ್ ದಟ್ ಈಸ್ ವಾಟ್ ದ ಮಿಸ್ಟ್ರಿ ಆಫ್ ಬಿಗ್ ಬ್ಯಾಂಗ್ ಈಸ್. ಈ ಬಿಗ್ ಬ್ಯಾಂಗ್ ಬಗ್ಗೆ ಸೈನ್ಸ್ ಏನ್ ಹೇಳ್ತಾ ಇದೆ? ಸಿಂಗ್ಯುಲಾರಿಟಿ ಇತ್ತು, ಅಲ್ಲಿಂದ ಒಂದು ಬ್ಲಾಸ್ಟ್ ಆಯ್ತು, ಈ ಬೆಳಕಿನ ಉತ್ಪತ್ತಿ ಆಯ್ತು ಅಂತ. ಆದ್ರೆ ಹಿಂದೆ ಏನಿತ್ತು ಸೈನ್ಸ್ ಗೊತ್ತಿಲ್ಲ. ಆದ್ರೆ ಹಿಂದೆ ಏನಿತ್ತು? ಡಾರ್ಕ್ನೆಸ್ ಇತ್ತು. ಸಿಂಪಲ್ ಆಗಿ ಹೇಳ್ಬೋದು. ಬಿಕಾಸ್ ಡಾರ್ಕ್ನೆಸ್ ವಾಸ್ ಆಲ್ವೇಸ್ ದೇರ್, ಇಟ್ ವಿಲ್ ಆಲ್ವೇಸ್ ಬಿ ದೇರ್. ಬೆಳಕು ಹುಟ್ಟಿದೆ ಅಷ್ಟೇ. ಸೊ ಹಂಗಾಗಿ ದಿಸ್ ಡಾರ್ಕ್ನೆಸ್ ಇಸ್ ವೆರಿ ಡಿವೈನ್. ಈ ಕತ್ಲಲ್ಲೇ ಸೃಷ್ಟಿ ಆಗತ್ತೆ. ತಾಯಿಯ ಗರ್ಭದಲ್ಲಿ ಒಂದು ಮಗು ಹುಟ್ಟತ್ತೆ, ಗರ್ಭದಲ್ಲಿ ಏನಿರುತ್ತೆ? ಕತ್ಲಿರುತ್ತೆ. ಈ ನಾವು ಎಷ್ಟೋ ಸತೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡುವಾಗ ವೂಮ್ ಲೆವೆಲ್ ರಿಗ್ರೆಷನ್ ಮಾಡ್ತೀವಿ. ಈ ವೂಮ್ ಲೆವೆಲ್ ರಿಗ್ರೆಷನ್ ಎಷ್ಟೋ ಜನ ತಾಯಿಯ ಗರ್ಭದಲ್ಲಿ ಇರುವಾಗ ಅನುಭವಗಳನ್ನ ಹೇಳ್ತಾರೆ, ಹಂಚ್ತಾರೆ. ಆ ಅನುಭವಗಳನ್ನ ಅನುಭವ ಮಾಡುವಾಗ ಸಾಮಾನ್ಯವಾಗಿ ಎಷ್ಟೋ ಜನ ಹೇಳ್ತಾರೆ ಕಿ ಪೂರ್ತಿ ಕತ್ಲಿದೆ, ನೀರಿದೆ, ನೀರಲ್ಲಿ ತೇಲಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಬಟ್ ಎಲ್ಲ ಕಡೆ ಕತ್ಲಿದೆ ಅಂತ. ಅಂದ್ರೆ ತಾಯಿ ಗರ್ಭದಲ್ಲಿ ಕತ್ಲೆ ಇರುತ್ತೆ, ಒಳಗಡೆ ಕತ್ಲು ತಾನೇ ಇರುತ್ತೆ. ಅಂಡ್ ಆ ಡಾರ್ಕ್ನೆಸ್ ಅಲ್ಲೇ ಆ ಸಂಪೂರ್ಣ ಸೃಷ್ಟಿಯ ರಚನೆ ಆಗ್ತಾ ಇದೆ, ಮಗುವಿನ ರಚನೆ ಆಗ್ತಾ ಇದೆ. ಒಂದು ಬೀಜ ಹುಟ್ಟಬೇಕು ಅಂದ್ರೆ ಭೂಮಿಯಲ್ಲಿ ಹಂಗೆ ಹುಟ್ಟೋದಿಲ್ಲ, ಭೂಮಿ ಒಳಗಡೆ ಹೋಗ್ಬೇಕು, ಮೇಲೆ ಮಣ್ಣು ಮುಚ್ಚಬೇಕು. ಮೇಲೆ ಮಣ್ಣು ಮುಚ್ಚಿದ ಮೇಲೆ ಒಳಗಡೆ ಆ ಮೊಳಕೆ ಹೊಡಿತಾ ಇದೆ, ಹೊರಗಡೆ ಆ ಬಡ್ಸ್ ಬರ್ತಾ ಇದೆ. ಅಂದ್ರೆ ಆ ಬೀಜನ ಹುಟ್ಟಬೇಕು, ಅದರಲ್ಲಿ ಒಂದು ಕ್ರಿಯೇಟಿವ್ ಪವರ್ ಏನಿದೆ ಅದು ಆಕ್ಟಿವ್ ಆಗ್ಬೇಕು ಅಂದ್ರೆ ಅದು ಕತ್ಲಲ್ಲಿ ಹೋಗ್ಬೇಕು, ಒಳಗಡೆ ಹೋಗ್ಬೇಕು ಅಂತ ಅರ್ಥ. ಹಾಗಾಗಿ ಡಾರ್ಕ್ನೆಸ್ ಇಸ್ ಅ ಕ್ರಿಯೇಟರ್ ಅಂತ ಹೇಳ್ತೀನಿ. ಈ ಕತ್ಲಲ್ಲಿ ನಾವು ಏನ್ ಸೃಷ್ಟಿ ಮಾಡ್ತೀವಿ ಮನಸ್ಸಿನ ಒಳಗಡೆ, ಅದು ಬೇಗ ಮೊಳಕೆ ಹೊಡೆಯುತ್ತೆ, ಅಥವಾ ಬೇಗ ಮ್ಯಾನಿಫೆಸ್ಟ್ ಆಗತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ ನಾವು ಧ್ಯಾನ, ಈ ಸಂಕಲ್ಪ ಸಿದ್ಧಿ ಧ್ಯಾನ ಯಾಕೆ ಮಾಡ್ತೀವಿ ಅಂದ್ರೆ, ಏನ್ ಸಂಕಲ್ಪಗಳನ್ನ ನೀವು ಮನಸ್ಸಿನ ಒಳಗಡೆ ಮಾಡ್ಕೋತೀರಿ, ಆ ಸಂಕಲ್ಪ ನಿಮ್ದು ತುಂಬಾ ಬೇಗ ನೆರವೇರುತ್ತೆ, ತುಂಬಾ ಬೇಗ ಅದು ಮ್ಯಾನಿಫೆಸ್ಟೇಷನ್ ಆಗತ್ತೆ ಅನ್ನುವಂಥ ಉದ್ದೇಶ. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಷ್ಟು ಸಾಕು ಅನ್ಕೋತೀನಿ. ಜಾಸ್ತಿ ಮಾತಾಡ್ಬಿಟ್ನೆ? ಜಾಸ್ತಿ ಮಾತಾಡ್ಬಿಟ್ನಾ ಅಂತ ಕೇಳಿದ ತಕ್ಷಣ ಅನುಶ್ರೀ ಅವ್ರದ್ದು ಎಸ್ ಸರ್ ಬಂತು. ಹೌದಾ, ಜಾಸ್ತಿ ಮಾತಾಡ್ಬಿಟ್ನಾ? ಬೈ ಚಾನ್ಸ್ ಸತ್ಯ ಬಾಯಲ್ಲಿ ಬಂದ್ಬಿಡ್ತು ಸರ್ ಅಂತೀರಾ? ಹಾ, ಇಂಟ್ರೆಸ್ಟಿಂಗ್ ಅಂತ ಹೇಳಿ. ಗ್ರೇಟ್. ಸೊ ಐ ಹೋಪ್ ಡಾರ್ಕ್ನೆಸ್, ಅಮಾವಾಸ್ಯೆ, ಹುಣ್ಣಿಮೆ ಇದರ ಬಗ್ಗೆ, ಮತ್ತೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಲುನಾಟಿಕ್ಸು, ಇದರ ಬಗ್ಗೆ ಎಲ್ಲ ಸ್ವಲ್ಪ ಅರಿವು ನಿಮಗೆ ಆಗಿರತ್ತಂತ. ಎಸ್ ಅನುಶ್ರೀ, ಗೊತ್ತಾಯ್ತು ಬಿಡಿ, ನಾನು ತಮಾಷೆಗೆ ಹೇಳಿದೆ ಅಷ್ಟೇ, ಡೋಂಟ್ ವರಿ. ಈ ಒಂದು ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೂಡ ನಾನು ಪಾಸಿಟಿವ್ ಆಗಿ ತಗೋತೀನಿ. ನಿಮ್ದು ಪಾಸಿಟಿವ್ ಆಗಿತ್ತು ಬೇರೆ ಕಾಂಟೆಕ್ಸ್ಟ್ ಅಲ್ಲಿ, ಬಟ್ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ.
ಆಲ್ ರೈಟ್. ಸೊ ಇವಾಗ ಏನು ಮಾಡೋಣ ಅಂದರೆ 30 ಮಿನಿಟ್ಸ್ ಡಿಸ್ಕಷನ್ ಹೇಳಿದೆ. ಐ ಥಿಂಕ್ 45 ಮಿನಿಟ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಒಂದು ಮೆಡಿಟೇಷನ್ ಮಾಡಿಬಿಡೋಣ. ಒಂದು ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಸಂಕಲ್ಪ ಸಿದ್ಧಿ ಧ್ಯಾನ. ತುಂಬ ಸಿಂಪಲ್ ಮೆಡಿಟೇಷನ್ ಆ್ಯಂಡ್ ತುಂಬ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು ನಿಮ್ಮ ಮನಸ್ಸಿನ ಒಳಗಡೆ ನೀವು ರಿಪೀಟ್ ಮಾಡಬೇಕು. ನಾನು ಯಾವಾಗ ಹೇಳ್ತೀನಿ ಅವಾಗ. ಅದರಿಂದ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮಲ್ಲಿ ಸುಮಾರು ಜನ ರೇಖಿ ಲೆವೆಲ್ 2ಗೆ ಜಾಯಿನ್ ಆಗಿದ್ದೀರಿ. ರೇಖಿ ಲೆವೆಲ್ 1ಅಲ್ಲೂ ಕೂಡ ಇದ್ರಿ. ರೇಖಿ ಲೆವೆಲ್ 2 ಆ್ಯಕ್ಚುಲಿ ಇವತ್ತಿಂದ ಶುರು ಮಾಡಬೇಕಿತ್ತು, ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಶುರು ಮಾಡಲಿಲ್ಲ. ಸೊ ಬುಧವಾರದಿಂದ ಶುರು ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಇನ್ನೂ ಯಾರಾದರೂ ರೇಖಿ ಲೆವೆಲ್ 2ಗೆ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಇವತ್ತು ಅಥವಾ ನಾಳೆ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಬುಧವಾರದಿಂದ ಲೆವೆಲ್ 2 ಕ್ಲಾಸಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಯಾರಾದರೂ ಲೆವೆಲ್ 1 ಮಾಡಿ ಲೆವೆಲ್ 2ಗೆ ಜಾಯಿನ್ ಆಗದೇ ಇರೋರು ಜಾಯಿನ್ ಆಗಬೇಕು ಅಂತ ಇದ್ದೀರಾ? ಈ ಸಮಯದಲ್ಲಿ ಈ ಕ್ಲಾಸಲ್ಲಿ ಯಾರು ಇದ್ದರೆ ಸರ್ ಜಾಯಿನ್ ಆಗಿದೆ ಅಥವಾ ಒಂದು ಕೂಡ ಜಾಯಿನ್ ಆಗಿಲ್ಲ ಬಟ್ ವಿ ವಾಂಟ್ ಟು ಲರ್ನ್ ಅಂತ ಯಾರು ಇದ್ದರೆ ಮೀ ಅಂತ ಟೈಪ್ ಮಾಡ್ತೀರಾ ಚಾಟ್ ಬಾಕ್ಸಲ್ಲಿ. ಎನಿಬಡಿ ವಾಂಟ್ಸ್ ಟು ಲರ್ನ್ ರೇಖಿ? ಈಗಾಗಲೇ ಸುಮಾರು ಜನ ನಿಮ್ಮಲ್ಲಿ ಜಾಯಿನ್ ಆಗಿಬಿಟ್ಟಿದ್ದೀರಿ. ಯಾರ್ಯಾರು ಜಾಯಿನ್ ಆಗಿಲ್ಲ ಸ್ಟಿಲ್ ದೇ ವಾಂಟ್ ಟು ಜಾಯಿನ್ ಅಂತಿದ್ರೆ ತಿರುಮಲಮ್ಮ ಅವರೇ, ಓಕೆ. ಸಂದೀಪ್ ಕುಮಾರ್, ಎಸ್. ಜನಾರ್ದನ್, ಓಕೆ. ಆಲ್ ರೈಟ್. ಸೊ ನಿಮ್ಮಲ್ಲಿ ಯಾರ್ಯಾರು ಲೆವೆಲ್ 1 ನೀವು ಮಾಡ್ಕೊಂಡಿದ್ದೀರಿ ಅಂದರೆ ಲೆವೆಲ್ 2 ಬುಧವಾರದಿಂದ ಶುರು ಆಗ್ತಾ ಇದೆ. ಅದರದ್ದು ಫೀಸ್ ಎಷ್ಟು ಏನು ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರ್ಯಾರು ಲೆವೆಲ್ 1 ಮಾಡಿಲ್ಲ, ಲೆವೆಲ್ 1 2 ಡೇಸ್ ಕ್ಲಾಸ್ ಏನಿತ್ತು ಅದರದ್ದು 99 ರುಪೀಸ್ ಫೀಸ್ ಮಾತ್ರ ಇತ್ತು. ಸೊ ಅದರ ರೆಕಾರ್ಡಿಂಗ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ನೀವು ನನಗೆ ಒಂದು ಕೆಲಸ ಮಾಡ್ತೀನಿ, ನಾನು ನಿಮಗೆ ನನ್ನ ನಂಬರ್ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಸೊ ಇದರದೊಂದು ಸ್ಕ್ರೀನ್ಶಾಟ್ ನೀವು ತೊಗೊಂಡ್ಬಿಟ್ರೆ ನಾನು ತುಂಬ ಡೀಟೇಲ್ಸ್ ಹೋಗೋದಿಲ್ಲ. ಜಸ್ಟ್ 1 ಮಿನಿಟಲ್ಲಿ ಐ ಜಸ್ಟ್ ಟೆಲ್ ಯು. ಈ ಕ್ಲಾಸ್ ಆ್ಯಕ್ಚುಲಿ ಇವತ್ತಿಂದ ಶುರು ಆಗಬೇಕಿತ್ತು ರೇಖಿ ಲೆವೆಲ್ 2, ಬಟ್ ನಾವು ಬುಧವಾರದಿಂದ ಶುರು ಮಾಡ್ತಾ ಇದ್ದೀವಿ. 5 ಡೇಸ್ ಆನ್ಲೈನ್ ಕ್ಲಾಸ್ ಇರುತ್ತೆ. ವಾಟ್ ಐ ವುಡ್ ಸಜೆಸ್ಟ್ ಇಸ್, ನೀವು ಒಂದು ಕೆಲಸ ಮಾಡಿ, ಇದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಯಾರ್ಯಾರು ಲೆವೆಲ್ 2 ಲೆವೆಲ್ 3 ಲೆವೆಲ್ 4 ಜಾಯಿನ್ ಆಗಬೇಕು ಅಂತಿದ್ದೀರಿ, ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ದಿಸ್. ಲೆವೆಲ್ 2 ಮಾತ್ರ ಮಾಡಬೇಕು ಅನ್ನೋರಿಗೆ ಫೀಸ್ 3660 ಇದೆ. ಲೆವೆಲ್ 2 ಪ್ಲಸ್ ಲೆವೆಲ್ 3 ಎರಡು ಒಟ್ಟಿಗೆ ರಿಜಿಸ್ಟರ್ ಮಾಡ್ಕೋತಿದೆ ಅಂದರೆ 7260 ಇದೆ. ಲೆವೆಲ್ 4 ಇಸ್ ಅ ಟೀಚರ್ಶಿಪ್. ನೀವು ಟೀಚರ್ ಆಗಿ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅಂದರೆ ಲೆವೆಲ್ 4 ಮಾಡಬೇಕಾಗುತ್ತೆ. ಈ ಲೆವೆಲ್ 2 ಅಲ್ಲಿ ನೀವು ಏನು ಕಲಿತೀರಿ, ಲೆವೆಲ್ 3 ಅಲ್ಲಿ ಏನು ಕಲಿತೀರಿ, 4 ಅಲ್ಲಿ ಏನು ಕಲಿತೀರಿ, ಇವೆಲ್ಲವೂ ಲೆವೆಲ್ 1 ಏನಿದೆ ಅದ್ರಲ್ಲಿ ನಾನು ಎಲ್ಲ ಹೇಳಿದ್ದೀನಿ. ಲೆವೆಲ್ 1 ಫೀಸ್ ಬಂದು ಬರೀ 99 ರುಪೀಸ್ ಓನ್ಲಿ. ಸೊ ಇದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನನ್ನ ನಂಬರ್ ಇದೆ, ಈ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಾನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಬೇಕಾದರೆ. ಆ್ಯಂಡ್ ಆರ್ ಯು ಕ್ಯಾನ್ ಟಾಕ್ ಟು ಮೀ ಟುಮಾರೋ ಆ್ಯಂಡ್ ಯು ಕ್ಯಾನ್ ರಿಜಿಸ್ಟರ್. ಇದರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ ಇದರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರ್ಯಾರ ಹತ್ರ ನನ್ನ ನಂಬರ್ ಇಲ್ಲ ಅವರು ಇದರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನನ್ನ 2 ನಂಬರ್ ಇದೆ, ಇಮೇಲ್ ಐ ಡಿ ಇದೆ, ನಮ್ಮ ವೆಬ್ಸೈಟ್ ಇದೆ. ಯಾರ್ಯಾರು ಯೂಟ್ಯೂಬಲ್ಲಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬುದ್ಧತ್ವ ಕನ್ನಡ ಹೆಸರಲ್ಲಿ ಯೂಟ್ಯೂಬಲ್ಲಿ ಚಾನಲ್ ಇದೆ, ಫೇಸ್ಬುಕ್ಕಲ್ಲಿ ಬುದ್ಧತ್ವ ಹೆಸರಲ್ಲಿ ಪೇಜ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಬುದ್ಧತ್ವ _ ಹೆಸರಲ್ಲಿ ನಮ್ಮ ಪೇಜ್ ಇದೆ, ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಇದರದ್ದು ಆ್ಯಂಡ್ ಇದರದ್ದು ಈ 3 ಸ್ಲೈಡ್ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಇನ್ನೇನಾದ್ರು ಡೀಟೇಲ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ನನ್ನ ನಂಬರ್ಗೆ. ಆ್ಯಂಡ್ ನೀವು ನಾಳೆ ಬೇಕಾದ್ರೆ ನಾನು ಕಾಲ್ ಮಾಡಿ ಮಾತಾಡಿ ಆದ್ಮೇಲೆ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರೈಟ್. ಸೊ ಇಫ್ ಯು ಆರ್ ರೆಡಿ ನೌ ಫಾರ್ ಅ ಮೆಡಿಟೇಷನ್, ಧ್ಯಾನ ಮಾಡೋಣ. ಆರ್ ಯು ಆಲ್ ರೆಡಿ ಎವ್ರಿಬಡಿ? ಸೊ ಒಂದು 15-20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಧ್ಯಾನ ಮಾಡೋಣ. ಇಲ್ಲಿ ಏನು ಮಾಡೋಣ ಅಂದರೆ ಫಸ್ಟ್ ಬಾಡಿ ಮೈಂಡ್ನ ರಿಲ್ಯಾಕ್ಸ್ ಮಾಡೋಣ. ಆಮೇಲೆ ಒಂದು ಬ್ಯೂಟಿಫುಲ್ ಲೈಟ್ನ ಮನಸ್ಸಿನ ಒಳಗಡೆ, ದೇಹದ ಒಳಗಡೆ ತುಂಬಿಕೊಳ್ಳೋಣ. ಓಕೆ, ಅದನ್ನು ತುಂಬಿಕೊಂಡು ಆದಮೇಲೆ ಮನಸ್ಸಿನ ಒಳಗಡೆ ನಿಮ್ಮ ಸಂಕಲ್ಪಗಳು, ಅಂದರೆ ನೀವು ಏನು ಮಾಡಬೇಕು ಅಂತಿದ್ದೀರಿ, ನೀವು ಏನು ಗಳಿಸ್ಬೇಕು ಅಂತಿದ್ದೀರಿ, ಅದನ್ನು ಒಂದು ವಿಜುವಲೈಸೇಷನ್ ಥರ, ಅಂದರೆ ಈಗಾಗಲೇ ಅದನ್ನು ಪಡೆದಿದ್ದೀರಿ ಆ ಥರ ಅದನ್ನು ನೀವು ವಿಜುವಲೈಸ್ ಮಾಡಬೇಕು. ಕ್ಲಿಯರ್? ಸೊ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಮಾಡಿ. ಮೇ ಬಿ ಇದರದ್ದು ರೆಕಾರ್ಡಿಂಗ್ ಸಿಗದೇ ಇರ್ಬೋದು ನಿಮಗೆ. ಸೊ ಹಂಗಾಗಿ ಇವಾಗಲೇ ನೀವು ಇನ್ವಾಲ್ವ್ ಆಗಿ ಈ ಒಂದು ಪ್ರಾಸೆಸ್ನ ಮಾಡಿ. ಸೊ ಲೆಟ್ಸ್ ಡೂ, ಶುರು ಮಾಡೋಣ. ಆರ್ ಯು ಆಲ್ ರೆಡಿ ಗೈಸ್? ಎಲ್ಲರೂ ರೆಡಿ ಇದ್ದೀರಾ? ಯಾರ್ಯಾರ್ದು ವಿಡಿಯೋ ಆನ್ ಇದೆ ಥಮ್ಸ್ ಅಪ್ ಮಾಡಿ ನೋಡೋಣ. ಯಾರ್ದು ವಿಡಿಯೋ ಆಫ್ ಇದೆ ಅವ್ರು ಕಾಣ್ತಾ ಇಲ್ಲ? ಎಸ್, ಎವ್ರಿಬಡಿ ಇಸ್ ರೆಡಿ. ಆಲ್ ರೈಟ್, ಗ್ರೇಟ್. ಸೊ ಲೆಟ್ಸ್ ಸ್ಟಾರ್ಟ್. ಆರಾಮ್ಸೆ ಕೂತ್ಕೊಳ್ಳೋಣ.
ಬೆನ್ನು ಕತ್ತು ನೇರವಾಗಿರಿಸಿ. ಕೈಗಳಲ್ಲಿ ಈ ಮುದ್ರೆ ಅಡಾಪ್ಟ್ ಮಾಡಿಬಿಡಿ, ಚಿನ್ನ ಮುದ್ರ. ಹಸ್ತಗಳು ಮೇಲ್ಮುಖಾಗಿರಲಿ. ಕಣ್ಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್ ನೌ. ಮನಸ್ಸಿನ ಕಣ್ಣುಗಳಿಂದ ಒಂದ್ಸತಿ ಸಂಪೂರ್ಣ ದೇಹವನ್ನು ನೋಡ್ಕೊಳ್ಳಿ. ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಬಿಗಿತನ, ಅಡೆತಡೆ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಮೇಕ್ ಯೋರ್ ಬಾಡಿ ವೆರಿ ವೆರಿ ಕಂಫರ್ಟೇಬಲ್. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ತಂದು ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಒಳಗೆ ಇಳ್ಕೊಳ್ಳಿ. ಪೂರ್ತಿ ಉಸಿರನ್ನ ನಿಧಾನವಾಗಿ ಹೊರಗಡೆ. ಮನಸ್ಸಿನ ಒಳಗಡೆ ಒಂದು ಸಂಕಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ 30 ಮಿನಿಟ್ಸ್, ಅರ್ಧ ಅವರ್ ನಾನು ಎಲ್ಲೂ ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ನಾನು ಆಳವಾದ ಧ್ಯಾನವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಇವತ್ತು. ಮುಂದಿನ ಅರ್ಧ ಅವರ್, 30 ಮಿನಿಟ್ಸ್, ಐ ಹ್ಯಾವ್ ನೋವೇರ್ ಟು ಗೋ, ಐ ಹ್ಯಾವ್ ನಥಿಂಗ್ ಟು ಡೂ, ಐ ವಿಲ್ ಎಕ್ಸ್ಪೀರಿಯನ್ಸ್ ಡೀಪೆಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್. ಇವತ್ತು ಆಳವಾದ ಧ್ಯಾನವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಮುಂದಿನ ಅರ್ಧ ಅವರ್ ನಾನು ಎಲ್ಲೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಕಂಪ್ಲೀಟಾಗಿ ಫ್ರೀ ಆಗಿಬಿಡಿ ಮನಸ್ಸಿಂದ. ಫ್ರೀಯಾಗಿ ಈಗ ನಿಮ್ಮ ಇಷ್ಟ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ನಂಬಿರುವಂತಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓ ನನ್ನ ಪ್ರೀತಿಯ ದೇವರೇ, ಈ ಒಂದು ಇವತ್ತಿನ ಮೆಡಿಟೇಷನ್ ಏನಿದೆ ಇದು ಪವರ್ಫುಲ್ ಆಗಿ ಆಗಲಿ. ನನ್ನ ಎಲ್ಲ ಸಂಕಲ್ಪಗಳೇನಿದ್ದಾವೆ, ನನ್ನ ಜೀವನದಲ್ಲಿ ನನಗೆ ಏನು ಬೇಕಾಗಿದೆ ಅದು ಆದಷ್ಟು ಬೇಗ ನನಗೆ ಸಿಗಲಿ ಅಂತ ಮನಸ್ಸಿನ ಒಳಗಡೆ ಸಂಕಲ್ಪ ಹಾಕೊಳ್ಳಿ. ಐ ಮೀನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪ್ರಾರ್ಥನೆ ಮಾಡಿದ ಮೇಲೆ ನಿಮ್ಮ ಸಂಪೂರ್ಣ ದೇಹವನ್ನು ಕಾಲಿನ ಬೆರಳುಗಳಿಂದ ತಲೆ ತನಕ ನಿಧಾನವಾಗಿ ನೋಡ್ತಾ ಬನ್ನಿ. ಫೀಲ್ ಮಾಡ್ಕೊಳ್ಳಿ. ಕಾಲಿನ ಬೆಳಿಂದ ಒಂದು ದಿವ್ಯ ವಿಶ್ರಾಂತಿ ಧಾರೆಯು ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಈ ವಿಶ್ರಾಂತಿ ಧಾರೆಯು ನಿಮ್ಮ ದೇಹವನ್ನ ಹಂತ ಹಂತವಾಗಿ ರಿಲ್ಯಾಕ್ಸ್ ಮಾಡ್ತಾ ಇದೆ ಅಂತ. ಕಾಲಿನ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಆಗಿ ನಿಮ್ಮ ಪಾದ ಹಿಮ್ಮಡಿಗಳು ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಈ ವಿಶ್ರಾಂತಿಯನ್ನ ನಿಮ್ಮ ಕಾಲು ಕಬ್ಬುಗಳು ಮೀನುಕೊಂಡಗಳ ಮುಖಾಂತರ ನಿಮ್ಮ ಮಂಡಿಗಳ ತನಕ ಬರ್ತಾ ಇರೋದನ್ನ ಗಮನಿಸಿ. ಬ್ಯೂಟಿಫುಲ್ ರಿಲ್ಯಾಕ್ಸೇಷನ್ ಎನರ್ಜಿ is entering your body from your toes, and this beautiful relaxation energy is relaxing your toes, feet, heels, ankle joints, calf muscles, and your knees, kneecaps, knee joints. ನಿಧಾನವಾಗಿ ಬೆಳಕು ಮೇಲ್ಮುಖ ಹರಿತಾ ನಿಮ್ಮ ತೊಡೆಗಳಲ್ಲಿ ನಿಮ್ಮ ಪೃಷ್ಠಗಳು ಜನ್ನಾಗ ನಿಮ್ಮ ಸೊಂಟ ತನಕ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ದಿಸ್ ಬ್ಯೂಟಿಫುಲ್ ಲೈಟ್ is coming upwards. This beautiful relaxation is spreading your thigh muscles, hips, genitals, your waist region. ಸೊಂಟದ ಕೆಳಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ನಿಧಾನವಾಗಿ ವಿಶ್ರಾಂತಿಯು ನಿಮ್ಮ ಹೊಟ್ಟೆ ಮತ್ತು ಎದೆಯ ಭಾಗದಲ್ಲಿ ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಹೊಟ್ಟೆ ಮತ್ತು ಎದೆ ಭಾಗ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ. ದಿವ್ಯ ವಿಶ್ರಾಂತಿ ನಿಮ್ಮ ಸಂಪೂರ್ಣ ಬೆನ್ನಿನಲ್ಲಿ ಹರಿತಾ ಇದೆ. ನಿಮ್ಮ ಕಂಪ್ಲೀಟ್ ಬೆನ್ನು, ಯುವರ್ ಲೋವರ್ ಬ್ಯಾಕ್, ಮಿಡಲ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ವಿಶ್ರಾಂತಿಯನ್ನ ನಿಮ್ಮ ಬೆನ್ನೆಲುಬಿನಲ್ಲಿ ಫೀಲ್ ಮಾಡ್ಕೊಳ್ಳಿ. ಫೀಲ್ ದಿಸ್ ಬ್ಯೂಟಿಫುಲ್ ರಿಲ್ಯಾಕ್ಸೇಷನ್ ಇನ್ ಯುವರ್ ಸ್ಪೈನ್. ನಿಧಾನವಾಗಿ ಈ ದಿವ್ಯ ವಿಶ್ರಾಂತಿ ನಿಮ್ಮ ಭುಜಗಳು, ನಿಮ್ಮ ಎರಡೂ ಕೈಗಳ ಬೆರಳುಗಳ ತನಕ ಹರಿತಾ ಎರಡೂ ಕೈಗಳ ಬೆರಳುಗಳ ತನಕ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದ್ದಾವೆ, ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ ಅಂತ ಭಾವಿಸ್ಕೊಳ್ಳಿ.
ನಿಧಾನವಾಗಿ ವಿಶ್ರಾಂತಿಯು ನಿಮ್ಮ ಕುತ್ತಿಗೆ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಹರಿತಾ ಇದೆ ಅಂತ ಭಾವಿಸ್ಕೊಳ್ಳಿ. ಮಧ್ಯ ಮಧ್ಯ ನಿಮ್ಮ ಮನಸ್ಸು ಅತ್ತೈತ ಹೋದ್ರೂ ಕೂಡ ಯಾವಾಗ ನಿಮಗೆ ಮತ್ತೆ ರಿಯಲೈಸ್ ಆಗುತ್ತೆ, ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಮಾತುಗಳನ್ನೇ ಅನುಸರಿಸ್ತಾ ಹೋಗಿ. ಈ ವಿಶ್ರಾಂತಿಯನ್ನು ನಿಮ್ಮ ಕುತ್ತಿಗೆಯಲ್ಲಿ ಫೀಲ್ ಮಾಡ್ತಾ ನಿಧಾನವಾಗಿ ನಿಮ್ಮ ಮುಖದ ಅಣುವಿನಲ್ಲಿ ಈ ದಿವ್ಯ ಬೆಳಕು ಹರಿತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಮುಖದ ಅಣು ವಿಶ್ರಮಿಸ್ತಾ ನಿಮ್ಮ ಮೂಗು, ತುಟಿಗಳು, ಗಲ್ಲ, ಕಿವಿಗಳು, ಕಣ್ಣುಗಳು, ಹಣೆ, ತಲೆ, ಮೆದುಳು, ತಲೆ ಹಿಂಭಾಗ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಹೀಗೆ ನಿಮ್ಮ ಸಂಪೂರ್ಣ ದೇಹ, ತಲೆಯಿಂದ ಕಾಲಿನ ಬೆಳುಗಳ ತನಕ, ಕಾಲಿನ ಬೆಳಿಂದ ತಲೆ ತನಕ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಜಸ್ಟ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಆ್ಯಂಡ್ ಡೀಪ್ಲಿ ರಿಲ್ಯಾಕ್ಸ್. ಆಳವಾದ ಧ್ಯಾನದಲ್ಲಿ ಮುಳುಗ್ತಾ ಇದ್ದೀರಿ, ಆಳವಾದ ಧ್ಯಾನದಲ್ಲಿ ಮುಳುಗ್ತಾ ಇದ್ದೀರಿ, ಆಳವಾದ ಧ್ಯಾನದಲ್ಲಿ ಮುಳುಗ್ತಾ ಈಗ ನಿಧಾನವಾಗಿ ನಿಮ್ಮ ಗಮನ ನಿಮ್ಮ 3ನೇ ಕಣ್ಣು ಚಕ್ರದ ಮೇಲೆ ತನ್ನಿ. ಬ್ರಿಂಗ್ ಅವೇರ್ನೆಸ್ ಟು ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ, 2 ಕಣ್ಣುಗಳ ಮಧ್ಯದಲ್ಲಿ ಹಣೆಯ ಮಧ್ಯ ಭಾಗದಲ್ಲಿ ನಿಮ್ಮ ಗಮನ ಇರಿಸಿ. ಬ್ರಿಂಗ್ ಅವೇರ್ನೆಸ್ ಟು ದ ಸೆಂಟರ್ ಆಫ್ ಯೋರ್ ಐಬ್ರೋಸ್. ಇಲ್ಲಿ ನೀವು ಬಿಂದಿ ಅಥವಾ ತಿಲಕ ಹಚ್ತೀರಿ, ಅಲ್ಲಿ ನಿಮ್ಮ ಗಮನ ತಂದು ದೇಹದ ಆ ಭಾಗವನ್ನ ಸುಮ್ಮನೆ ನೋಡ್ತಾ ಹೋಗಿ. ಜಸ್ಟ್ ಒಬ್ಸರ್ವ್ ದಟ್ ಪಾರ್ಟ್ ಆಫ್ ದ ಬಾಡಿ. 3ನೇ ಕಣ್ಣು ಚಕ್ರವನ್ನ ಅಥವಾ ಹಣೆಯ ಮಧ್ಯ ಭಾಗವನ್ನ ಸುಮ್ಮನೆ ಮನಸ್ಸಿನ ಕಣ್ಣುಗಳಿಂದ ಸ್ವಲ್ಪ ಹೊತ್ತು ನೋಡಿ. ಅಲ್ಲಿ ನೋಡ್ತಾ ಇದ್ದಂಗೆ ಅಲ್ಲಿನೋ ವೈಬ್ರೇಷನ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಅಥವಾ ಅಂದ್ಕೊಳ್ತಾ ಅಲ್ಲಿಂದ ಒಂದು ಬೆಳಕಿನ ಕಿರಣ ಹೊರ ಹೊಮ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಅ ಬ್ಯೂಟಿಫುಲ್ ರೇ ಆಫ್ ಲೈಟ್ ಈಸ್ ಕಮಿಂಗ್ ಔಟ್ ಫ್ರಮ್ ಯುವರ್ ಥರ್ಡ್ ಐ. ನಿಮ್ಮ 3ನೇ ಕಣ್ಣು ಚಕ್ರದಿಂದ, ನಿಮ್ಮ ಹಣೆಯ ಮಧ್ಯ ಭಾಗದಿಂದ ಒಂದು ಬೆಳಕಿನ ಕಿರಣ ಹೊರಗಡೆ ಬರ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. Just feel a beautiful ray of light is coming out of your third eye. ಈ ಬೆಳಕು ಏನು ಹೊರಗಡೆ ಬರ್ತಾ ಇದೆ, ಆ ಬೆಳಕು ಹೊರಗಡೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ತಾ ನಿಮ್ಮ ಸುತ್ತಲೂ ಈ ಬೆಳಕು ಸುತ್ತಕೊಳ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ 3ನೇ ಕಣ್ಣು ಚಕ್ರದಿಂದ ಏನು ಈ ಬೆಳಕು ಹೊರಗಡೆ ಬರ್ತಾ ಇದೆ, ಈ ಬೆಳಕು ನಿಮ್ಮ ಸುತ್ತಲೂ ಸುತ್ತಕೊಳ್ತಾ ಇದೆ. ನೀವು ಕೂತಿರುವಂತಹ ಜಾಗದಲ್ಲಿ ಎಲ್ಲ ಕಡೆ ಈ ಬೆಳಕು ತುಂಬಿಕೊಳ್ತಾ ಇದೆ ಅಂತ ಭಾವಿಸ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ, ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ. ಕಲ್ಪನೆ ಎಷ್ಟಾಗುತ್ತೆ ಅಷ್ಟು ಕಲ್ಪನೆ ಮಾಡ್ಕೊಳ್ಳಿ. ಮಧ್ಯೆ ಮಧ್ಯೆ ನಿಮ್ಮ ಮನಸ್ಸು ಹತ್ತಾಯ್ತಾ ಹೋದ್ರೂ ಕೂಡ ಯಾವಾಗ ನಿಮಗೆ ಮತ್ತೆ ರಿಯಲೈಸ್ ಆಗುತ್ತೆ, ರಿಯಲೈಸ್ ಆಗಿದ ತಕ್ಷಣ ನಿಮ್ಮ ಗಮನ ನನ್ನ ಮಾತುಗಳ ಮೇಲೆ ತಂದು ನನ್ನ ಮಾತುಗಳನ್ನೇ ಅನುಸರಿಸ್ತಾ ಹೋಗಿ. ಜಸ್ಟ್ ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್. ನಿಮ್ಮ 3ನೇ ಕಣ್ಣು ಚಕ್ರದಿಂದ ದಿವ್ಯ ಬೆಳಕು ಹೊರಹೊಮ್ತಾ ಇದ್ದಂಗೆ, ನಿಮ್ಮ ಸುತ್ತಲೂ ಆ ಬೆಳಕು ತುಂಬಿಕೊಳ್ತಾ ಇದ್ದಂಗೆ, ಈಗ ನಿಮ್ಮ ಮನಸ್ಸಿನ ಒಳಗಡೆ ನಿಮಗೆ ಏನೇನು ಸಂಕಲ್ಪಗಳಿದ್ದಾವೆ ಆ ಸಂಕಲ್ಪಗಳನ್ನ ನಿಮ್ಮ ಮನಸ್ಸಿನ ಒಳಗಡೆ ನೀವು ಅಂದುಕೊಳ್ಳಿ ಫಸ್ಟು. ಅಂದರೆ ನನಗಿದು ಬೇಕು ಅಂತ, ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್. ನೀವು ನಿಮ್ಮ ಸ್ವಂತ ಮನೆ ಕಟ್ಟೋದಿರ್ಬೋದು, ಒಳ್ಳೆ ಜಾಬ್ ನೋಡ್ತಿರ್ಬೋದು, ದೇಹದ ಆರೋಗ್ಯ ಬೇಕು ಅಂತಿರ್ಬೋದು, ಒಳ್ಳೆ ರಿಲೇಷನ್ಶಿಪ್ಗಳು ಬೇಕು ಅಂತಿರ್ಬೋದು, ಅಥವಾ ನೀವು ಏನು ವಾಟ್ ಈಸ್ ದಟ್ ಯು ವಾಂಟ್. ನಿಮ್ಗೆ ಯಾವುದೊಂದು ಪ್ರಮೋಷನ್ ಸ್ಟಕ್ ಆಗಿದೆ, ಆ ಪ್ರಮೋಷನ್ ಬೇಕು ಅಂತಿರ್ಬೋದು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತಿರ್ಬೋದು, ಜಾಬಲ್ಲಿ ಇಂಕ್ರಿಮೆಂಟ್ ಬೇಕು ಅಂತಿರ್ಬೋದು, ದುಡ್ಡು ಚೆನ್ನಾಗಿ ಬರಬೇಕು ಅಂತಿರ್ಬೋದು, ಮನೆ ಬಾಡಿಗೆ ಕೊಡಬೇಕು, ಒಳ್ಳೆ ಟೆನೆಂಟ್ ಸಿಗಲಿ ಅಂತಿರ್ಬೋದು. ವಾಟ್ ಎವರ್ ನಿಮ್ಮ ಸಂಕಲ್ಪಗಳು ಅಥವಾ ನಿಮ್ಗೆ ಏನು ಬೇಕಾಗಿದೆ, ದಿಸ್ ಇಸ್ ವಾಟ್ ಐ ವಾಂಟ್, ನನಗಿದು ಬೇಕು ಅಂತ ಮನಸ್ಸಿನ ಒಳಗಡೆ ಅಂದ್ಕೊಳ್ಳಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಟೇಕ್ ಫ್ಯೂ ಸೆಕೆಂಡ್ಸ್ ಟು ಅ ಮಿನಿಟ್ ಆ್ಯಂಡ್ ಮನಸ್ಸಿನ ಒಳಗಡೆ ನಿಮ್ಗೆ ಏನೇನು ಬೇಕಾಗಿದೆ ಅದನ್ನು ಮನಸ್ಸಿನ ಒಳಗೆ ಹೇಳ್ಕೊಳ್ಳಿ ಅಥವಾ ಫೀಲ್ ಮಾಡ್ಕೊಳ್ಳಿ. ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ದೇಹ ರಿಲ್ಯಾಕ್ಸ್ ಆಗಿದೆ, ಮನಸ್ಸು ರಿಲ್ಯಾಕ್ಸ್ ಆಗಿದೆ. 3ನೇ ಕಣ್ಣಿಂದ ಬರುವಂಥ ದಿವ್ಯ ಬೆಳಕು ನಿಮ್ಮ ಸುತ್ತಲೂ ಸುತ್ತಕೊಂಡಿದೆ.
ಆ್ಯಂಡ್ ನಿಮ್ಮ ಮೆದುಳಿನ ಒಳಗಡೆ, ನಿಮ್ಮ ಮನಸ್ಸಿನ ಒಳಗಡೆ ನಿಮ್ಮ ಸಂಕಲ್ಪಗಳನ್ನು, ನಿಮ್ಗೆ ಏನು ಬೇಕು ಅದನ್ನು ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಿ. ಜಸ್ಟ್ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಮನಸ್ಸಿನ ಒಳಗೆ ಅಂದ್ಕೊಳ್ಳಿ. ಅದನ್ನೆಲ್ಲ ಅಂದ್ಕೊಂಡಾದ್ಮೇಲೆ ನಾವು ಇವಾಗ ಒನ್ ಬೈ ಒನ್ ಮೊದಲನೇ ಸಂಕಲ್ಪ ಯಾವುದು ಪ್ರಿಯಾರಿಟಿಯಲ್ಲಿದೆ ಅದನ್ನು ನೋಡ್ತಾ, ಅದನ್ನು ಫೀಲ್ ಮಾಡ್ತಾ ಆ ಮೂರನೇ ಕಣ್ಣು ಚಕ್ರದಿಂದ ಆ ಸಂಕಲ್ಪ ಹೊರಗಡೆ ಬರ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಅಂದರೆ ಆ ಬೆಳಕಿನ ಜೊತೆಗೆ, ಎಕ್ಸಾಂಪಲ್ಗೆ ನೀವು ಮನೆ ಕಟ್ಟಬೇಕು ಅಂತಿದ್ದೀರಿ, ಫೀಲ್ ಮಾಡ್ಕೊಳ್ಳಿ ಒಂದು ಸುಂದರವಾದಂಥ ಮನೆ ಈ ಮೂರನೇ ಕಣ್ಣು ಚಕ್ರದಿಂದ ಹೊರಗಡೆ ಬರ್ತಾ ಇದೆ. ಆ್ಯಂಡ್ ಈ ಬೆಳಕಲ್ಲಿ ಆ ಮನೆ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಎದುರುಗಡೆ ಆ ಮನೆ ನೀವು ನೋಡ್ತಾ ಇದ್ದೀರಿ, ಆಸ್ ಇಫ್ ಇಟ್ ಈಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್. ನೀವು ಜಾಬ್ ಹುಡುಕ್ತಾ ಇದ್ರಿ ಅಂದ್ರೆ ಆ ಮೂರನೇ ಕಣ್ಣು ಚಕ್ರದಿಂದ ಆ ಬೆಳಕಿನ ಜೊತೆಗೆ ಆ ಜಾಬ್ ಹೊರಗಡೆ ಬರ್ತಾ ಇದೆ. ಆ್ಯಂಡ್ ನೀವು ನೋಡ್ತೀರಿ, ನೀವು ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಹುದ್ದೆಯಲ್ಲಿ ಜಾಬ್ ಮಾಡ್ತಾ ಇದ್ದೀರಿ. ಐ ವಾಂಟ್ ಯು ಟು ಫೀಲ್ ದಟ್ ಸಂಕಲ್ಪ ಈಸ್ ಕಮಿಂಗ್ ಔಟ್ ಫ್ರಮ್ ಯ ಥರ್ಡ್ ಐ ಚಕ್ರ. ಆ್ಯಂಡ್ ಆಸ್ ದಿಸ್ ಇಸ್ ಕಮಿಂಗ್ ಔಟ್ ವಿತ್ ದಿಸ್ ಬ್ಯೂಟಿಫುಲ್ ಲೈಟ್, ಈ ಬೆಳಕಲ್ಲಿ ಆ ಸಂಕಲ್ಪ ನಿಮ್ಮದು ನೆರವೇರಿದೆ, ನಿಮ್ಗೆ ಈಗಾಗಲೇ ಸಿಕ್ಕಿದೆ. ಆ ಥರ ಅದನ್ನು ವಿಜುವಲೈಸ್ ಮಾಡಿ. ಎಷ್ಟಾಗುತ್ತೆ ಅದನ್ನು ವಿಜುವಲೈಸ್ ಮಾಡಿ. ವಿಜುವಲೈಸ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಫೀಲ್ ಮಾಡ್ಕೊಳ್ಳಿ, ಆಸ್ ಇಫ್ ಯು ಆಲ್ರೆಡಿ ಗಾಟ್ ಇಟ್. ಆ ಥರ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಟೇಕ್ ಎನಫ್ ಟೈಮ್, ಆರಾಮ್ಸೆ ಒನ್ ಬೈ ಒನ್ ಒಂದೊಂದು ಸಂಕಲ್ಪ ಮೂರನೇ ಕಣ್ಣು ಚಕ್ರದಿಂದ ಹೊರಗಡೆ ಬರ್ತಾ ಇದೆ. ಆ ಬೆಳಕಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ಅದನ್ನು ನೀವು ಒಳಗಡೆ ಇದು ಬೇಕು ಅಂತ ಹಾಕಿದ್ರಿ, ಅದು ಸೀಡ್ ಫಾರ್ಮ್ ಇತ್ತು, ನೌ ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್. ಹೊರಗಡೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಬೆಳಕಿನ ಜೊತೆಗೆ ಹೊರಗೆ ಬಂದು ಹೊರ ಜಗತ್ತಿನಲ್ಲಿ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ. ಎಲ್ಲ ಸಂಕಲ್ಪಗಳು ನಿಮ್ಮದು ನೆರವೇರ್ತಾ ಇದೆ ಅಂತ ಫೀಲ್ ಮಾಡ್ತಾ ಒನ್ ಬೈ ಒನ್ ಅದನ್ನು ನೀವು ನಿಮ್ಮ ಎದುರುಗಡೆ ಒಂದು ಬಂತು, ಎಸ್ ಆ್ಯಂಡ್ ಇಟ್ ಈಸ್ ಮ್ಯಾನಿಫೆಸ್ಟೆಡ್ ಅಂತ ಫೀಲ್ ಮಾಡ್ತಾ, ದೆನ್ ಅದೇ ಬೆಳಕಲ್ಲಿ ಎರಡನೇ ಸಂಕಲ್ಪ ಬರ್ತಾ ಇದೆ, ಇಟ್ ಈಸ್ ಮ್ಯಾನಿಫೆಸ್ಟೆಡ್. ಈ ಥರ ಒನ್ ಬೈ ಒನ್ ಎಲ್ಲವನ್ನು ನೋಡ್ತಾ ಹೋಗಿ. ಒಂದು ವೇಳೆ ಕಡಿಮೆ ಸಂಕಲ್ಪಗಳಿತ್ತು ಅಂದರೆ ಪದೇ ಪದೇ ಅದನ್ನು ನೋಡ್ತಾ ಹೋಗಿ, ಆಸ್ ಇಫ್ ಇಟ್ ಈಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್. ಆ ಥರ ಅದನ್ನು ನೋಡ್ತಾ ಹೋಗಿ. ಎಲ್ಲ ಸಂಕಲ್ಪಗಳು ನೆರವೇರಿದ್ದಾವೆ. ಯು ಹ್ಯಾವ್ ಆಲ್ರೆಡಿ ಗಾಟ್ ವಾಟ್ ಯು ವಾಂಟೆಡ್ ಇನ್ ಯೋರ್ ಲೈಫ್. ಆ ಥರ ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ನಿಮ್ಮ ಮೂರನೇ ಕಣ್ಣು ಚಕ್ರದಿಂದ ನಿರಂತರವಾಗಿ ಆ ಬೆಳಕು ಹೊರಹೊಮ್ತಾ ಇದೆ. ನಿಮ್ಮ ಸುತ್ತಲೂ ಆ ಬೆಳಕು ತುಂಬಿಕೊಳ್ತಾ ಇದೆ. ನಿಮ್ಮ ಮನಸ್ಸು ಮತ್ತೆ ಮತ್ತೆ ಅತ್ತ ಇತ್ತ ಹೋದರೆ ಮತ್ತೆ ರಿಯಲೈಸ್ ಆಗಿದ ತಕ್ಷಣ ನನ್ನ ಮಾತುಗಳ ಮೇಲೆ ನಿಮ್ಮ ಗಮನ ತಂದು ನಾನು ಹೇಳ್ತಾ ಇರುವಂಥ ಸೂಚನೆಗಳನ್ನೇ ಅನುಸರಿಸ್ತಾ ಅದನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ಬ್ಯೂಟಿಫುಲ್ ಡಿವೈನ್ ಲೈಟ್ ಮೂರನೇ ಕಣ್ಣು ಚಕ್ರದಿಂದ ಹೊರಗಡೆ ಬರ್ತಾ ಇದೆ. ಅದರ ಜೊತೆಗೆ ನಿಮ್ಮ ಎಲ್ಲ ಸಂಕಲ್ಪಗಳು ನೆರವೇರ್ತಾ ಇದ್ದಾವೆ. ಒಂದೊಂದು ಸಂಕಲ್ಪ ಬ್ರೈನಿಂದ ಹೊರಗಡೆ ಬರ್ತಾ, ಆ ಬೆಳಕಿನ ಜೊತೆಗೆ ಹೊರಗಡೆ ಬರ್ತಾ, ಎದುರುಗಡೆ ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದೀರಿ, ಆಸ್ ಇಫ್ ಯು ಆಲ್ರೆಡಿ ಗಾಟ್ ಇಟ್. ಅದು ನಿಮಗೆ ಈಗಾಗಲೇ ಸಿಕ್ಕಿದೆ, ಹೊರ ಜಗತ್ತಿನಲ್ಲಿ ಮ್ಯಾನಿಫೆಸ್ಟ್ ಆಗಿದೆ. ಆ ಥರ ಅದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲ ಸಂಕಲ್ಪಗಳು ನೆರವೇರಿದ ಮೇಲೆ ನಾವು ಇದನ್ನೆಲ್ಲ ಕನೆಕ್ಟ್ ಮಾಡ್ತಾ ಒಂದು ಫುಲ್ ಪಿಕ್ಚರ್ನ ನೋಡ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ. ಅಂದರೆ ನೀವು ಜಾಬ್ ಮಾಡ್ತಾ ಇದ್ದೀರಿ ಅಂತ ನೋಡ್ತಾ ಇದ್ದಂಗೆ ಆ ಜಾಬ್ ಮಾಡ್ತಾ ಇದ್ದೀರಿ, ಬೆಳಗಿಂದ ಸಂಜೆ ತನಕ ಖುಷಿಯಿಂದ ಜಾಬ್ ಮಾಡ್ತಾ ಇದ್ದೀರಿ, ಸಂಜೆ ಮನೆಗೆ ಬರ್ತಾ ಇದ್ದೀರಿ, ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಮಂತ್ ಎಂಡಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ, ಅದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಾ ಇದೆ. ಈ ರೀತಿ ನೀವು ಏನೇನು ವಿಜುವಲೈಸ್ ಮಾಡಿದಿರಿ, ಜಸ್ಟ್ ಕನೆಕ್ಟ್ ದಟ್ ಆಲ್ ದ ಡಾಟ್ಸ್. ಆ್ಯಂಡ್ ಅದೆಲ್ಲವೂ ಎಲ್ಲೆಲ್ಲಿ ನಿಮ್ಗೆ ಇರಬೇಕು ಅಲ್ಲಲ್ಲಿ ಅದನ್ನು ನೋಡ್ತಾ ಇದ್ದೀರಿ ಅಂತ ನೋಡಿ. ಸ್ವಂತ ಮನೆ ಕಟ್ಟಿದ್ದೀರಿ, ಆ ಮನೆ ಒಳಗಡೆ ನೀವು ಫ್ಯಾಮಿಲಿ ಜೊತೆಗಿದ್ದೀರಿ, ಆ ಫ್ಯಾಮಿಲಿ ಜೊತೆಗೆ ಖುಷಿಯಿಂದ ಇದ್ದೀರಿ, ಆನಂದದಿಂದ ಇದ್ದೀರಿ, ತುಂಬ ಪಾಸಿಟಿವ್ ಆಗಿದ್ದೀರಿ, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಆ ಮನೇಲಿ ಸಾಕಷ್ಟು ದಿವ್ಯ ಬೆಳಕಿದೆ, ದಿವ್ಯ ಎನರ್ಜಿ ಇದೆ. ಆ ದಿವ್ಯ ಎನರ್ಜಿ ಜೊತೆಗೆ ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ವಿಜುವಲೈಸ್ ಮಾಡಿ. ಜಸ್ಟ್ ವಿಜುವಲೈಸ್ ಆಲ್ ದ್ಯಾಟ್. ವಾಟ್ ಎವರ್ ಸಂಕಲ್ಪಗಳನ್ನು ನೀವು ಮನಸ್ಸಿನ ಒಳಗಡೆ ಹಾಕ್ಕೊಂಡಿದ್ರಿ, ಅದನ್ನು ಮ್ಯಾನಿಫೆಸ್ಟ್ ಮಾಡಿದಿರಿ. ಈಗ ಅದನ್ನು ಒಂದು ಮೂವಿ ಥರ ನೋಡ್ತಾ ಹೋಗಿ. ನಿಮ್ಮ ಲೈಫ್ ಹೇಗೆ ಇರಬೇಕು ಅಂತ ನೀವು ಇದ್ದೀರಿ, ಹಾಗೆ ಆಗಿದ್ದೀರಿ, ಆ ಥರ ನೋಡ್ತಾ ಹೋಗಿ.
Just see that. ವಂಡರ್ಫುಲ್. ಚೆನ್ನಾಗಿ ನೋಡ್ತಾ ಇದ್ದೀರಿ. ಜಸ್ಟ್ ವಿಜುವಲೈಸ್, ಅದನ್ನ ಸ್ಪಷ್ಟವಾಗಿ ನೋಡ್ತಾ ಹೋಗಿ, ಅದನ್ನ ಫೀಲ್ ಮಾಡ್ತಾ ಹೋಗಿ. ಅದು ಸಿಕ್ಕಿದಾಗ ನೀವು ಎಷ್ಟು ಖುಷಿಯಾಗಿರ್ತೀರಿ, ಎಷ್ಟು ಆನಂದದಲ್ಲಿರ್ತೀರಿ, ಯಾವ ಥರ ನಿಮಗೆ ಫೀಲ್ ಆಗುತ್ತೆ ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಳಿ. ಆ ಸಂಕಲ್ಪಗಳು ನೆರವೇರಿದಾಗ ಜನ ಏನು ಹೇಳ್ತಾರೆ, ನೀವೇನು ಹೇಳ್ತೀರಿ, ಆ ಶಬ್ದಗಳನ್ನ ಮನಸ್ಸಿನ ಒಳಗಡೆ ಕೇಳಿಸ್ಕೊಳ್ಳಿ. ಸಂಪೂರ್ಣ ಫೀಲಿಂಗ್ನ ತಂದ್ಕೊಳ್ಳಿ. ನಿಮ್ಮ ಸಂಪೂರ್ಣ ದೇಹದಲ್ಲಿ ಆ ಫೀಲಿಂಗ್ನ ತಂದ್ಕೊಳ್ಳಿ. ಆ ಸಿಕ್ಕಿದಾಗ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ಹೇಗೆ ಅನುಭವ ಆಗುತ್ತೆ, ಅದನ್ನು ಪೂರ್ತಿ ಅನುಭವ ಮಾಡಿ. ಸಿ, ಫೀಲ್ ಆ್ಯಂಡ್ ಹಿಯರ್. ನೋಡಿ, ಫೀಲ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ ಅದರ ಜೊತೆಗೆ ಒಂದಾಗಿ ಅದೆಲ್ಲ ವಿಜುವಲೈಸ್ ಮಾಡ್ತಾ ನಾವು ದಟ್ ಹೋಲ್ ಪಿಕ್ಚರ್ ನಿಧಾನವಾಗಿ ಈ ಬೆಳಕಿನ ಜೊತೆಗೆ ಬರ್ತಾ ಇದೆ. ಈ ಬೆಳಕಿನ ಜೊತೆಗೆ ಮತ್ತೆ ಆ ಮೂರನೇ ಕಣ್ಣು ಚಕ್ರದಿಂದ ನಿಮ್ಮ ಬ್ರೈನ್ ಒಳಗಡೆ ಹೋಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ದ ಹೋಲ್ ಪಿಕ್ಚರ್, ನೀವಾಗ ಏನು ಅದು ಮೂವಿ ನೋಡಿದ್ರಿ ಅದು ಪೂರ್ತಿ ಈ ಬೆಳಕಿನ ಜೊತೆಗೆ ಬಂದು ನಿಮ್ಮ ಮೂರನೇ ಕಣ್ಣಿಂದ ನಿಮ್ಮ ಮೆದುಳಿನ ಒಳಗಡೆ ಹೋಗ್ತಾ ಇದೆ, ನಿಮ್ಮ ಮನಸ್ಸಿನ ಒಳಗಡೆ ಹೋಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ತಾ ಇದು ಸಂಪೂರ್ಣವಾಗಿ ನಿಮ್ಮ ಮನದ ಆಳದಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಇದು ಸಂಪೂರ್ಣವಾಗಿ ನಿಮ್ಮ ಮನದ ಆಳದಲ್ಲಿ ಇನ್ಸ್ಟಾಲ್ ಆಗಿ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯೋರ್ ಲೈಫ್. ಆ ಸಮಯ ಬಂದಾಗ ಅದೆಲ್ಲ ನೀವು ಏನು ವಿಜುವಲೈಸ್ ಮಾಡಿದ್ರಿ ಅದೆಲ್ಲವೂ ಆಸ್ ಇಟ್ ಈಸ್ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಅದನ್ನು ಫೀಲ್ ಮಾಡ್ತಾ ಈಗ ಮತ್ತೊಮ್ಮೆ ನಿಮ್ಮ ಇಷ್ಟ ದೇವರಿಗೆ ನೆನೆಸ್ಕೊಳ್ತಾ ಆ ನಿಮ್ಮ ಇಷ್ಟ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ. ಜಸ್ಟ್ ಸೇ ಥ್ಯಾಂಕ್ ಯು ಗಾಡ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ಗುರು ಹಿರಿಯರಿಗೆ ನೆನೆಸ್ಕೊಳ್ಳಿ, ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಜಸ್ಟ್ ಸೇ ಥ್ಯಾಂಕ್ ಯು ಮೈ ಡಿಯರ್ ಗುರುಜಿ, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ನಿಮ್ಮ ತಂದೆ ತಾಯಿ ಅವ್ರಿಗೆ ನೆನೆಸ್ಕೊಳ್ಳಿ, ಅವ್ರಿಗೆ ಧನ್ಯವಾದಗಳನ್ನು ಹೇಳಿ. ಸೇ ಥ್ಯಾಂಕ್ ಯು ಮೈ ಡಿಯರ್ ಪೇರೆಂಟ್ಸ್, ಧನ್ಯೋಷ್ಮಿ, ಧನ್ಯೋಷ್ಮಿ, ಧನ್ಯೋಷ್ಮಿ. ಎಲ್ಲ ಏಂಜಲ್ಸ್, ಮಾಸ್ಟರ್ಸ್, ಗೈಡ್ಸ್ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ದೇವಾನು ದೇವತೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ಸೇ ಥ್ಯಾಂಕ್ಸ್ ಟು ಯುವರ್ ಸೆಲ್ಫ್. ನಿಮ್ಮ ದೇಹ ಮನಸ್ಸು ಸಂಪೂರ್ಣವಾಗಿ ಸಹಕರಿಸ್ತು ನಿಮಗೆ ನೀವು ಧನ್ಯವಾದಗಳನ್ನು ಹೇಳಿ. ನಿಮಗೆ ನೀವು ಧನ್ಯವಾದಗಳನ್ನು ಹೇಳ್ತಾ ನಿಧಾನವಾಗಿ ದೇಹದ ಅರಿವಿಗೆ ಬನ್ನಿ. ಖುಷಿಯಾಗಿ ನಿಮ್ಮ ದೇಹವನ್ನು ಫೀಲ್ ಮಾಡ್ಕೊಳ್ಳಿ. ಕೈಕಾಲು ಬೆರಳುಗಳನ್ನು ಅಲ್ಲಾಡಿಸಿ, ತಲೆನ ಸ್ವಲ್ಪ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮೂವ್ ಮಾಡಿ. ಒಂದು ದೊಡ್ಡ ಉಸಿರನ್ನು ಒಳ ತಗೊಂಡು ಪೂರ್ತಿ ಉಸಿರನ್ನು ಹೊರಹಾಕಿ. ಎರಡೂ ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳನ್ನು ಕಣ್ಗಳ ನೆಟ್ಟು ನಿಧಾನವಾಗಿ ಕಣ್ಗಳನ್ನು ಉಸ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ, ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ ಯುವರ್ ಐಸ್, ಲುಕಿಂಗ್ ಅಟ್ ಯುವರ್ ಪಾಮ್ಸ್. ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗೀರಿ. ಗ್ರೇಟ್, ವಂಡರ್ಫುಲ್. ವೆಲ್ಕಮ್ ಬ್ಯಾಕ್ ಎವ್ರಿಬಡಿ. ಹೇಗೆ ಅನಿಸ್ತು? ಐ ಆಮ್ ಶೂರ್ ಎಲ್ರಿಗೂ ಖುಷಿಯಾಗಿರುತ್ತೆ, ಎಲ್ರಿಗೂ ಪಾಸಿಟಿವ್ ಫೀಲ್ ಆಗಿರುತ್ತೆ. ಯಾರಾದರೂ ಏನಾದ್ರು ಹೇಳಬೇಕು ಅಂತಿದ್ರೆ ನಿಮ್ಮ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದರೆ ನಾನು ಅನ್ಮ್ಯೂಟ್ ಮಾಡ್ತೀನಿ, ಯು ಕ್ಯಾನ್ ಸ್ಪೀಕ್. ಇಂಥ ಮುಂಚೆ ಯಾರ್ಯಾರು ರೇಖಿ ಲೆವೆಲ್ 2 ಜಾಯ್ನ್ ಆಗಿದ್ದೀರಿ, ಬುಧವಾರದಿಂದ ರೇಖಿ ಲೆವೆಲ್ 2 ಕ್ಲಾಸಸ್ಗಳನ್ನ ಶುರು ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈಗಾಗಲೇ ಆ ರೇಖಿ ಲೆವೆಲ್ 2 ಗ್ರೂಪ್ ಏನಿದೆ ಆ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೀರಿ. ಆ ಗ್ರೂಪಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಎವ್ರಿ ಡೇ ಹೊಸ ಲಿಂಕ್ ಇರುತ್ತೆ. ಸೊ ಎವ್ರಿ ಡೇದ ಲಿಂಕು ಆ ಗ್ರೂಪಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಯಾರ್ಯಾರು ಇನ್ನೂವರೆಗೆ ಜಾಯ್ನ್ ಆಗಿಲ್ಲ, ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರಿ, ನನ್ನ ನಂಬರ್ ಈಗಾಗಲೇ ನಿಮ್ಗೆ ಕೊಟ್ಟಿದ್ದೀನಿ. ನನ್ನ ನಂಬರ್ ಮೇಲೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿ, ನಾನು ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ. ಆ್ಯಂಡ್ ಯು ಕ್ಯಾನ್ ಜಾಯಿನ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಎಸ್, ಇವಾಗ ಯಾರಾದರೂ ಏನಾದರೂ ಹೇಳಬೇಕು ಅಂತಿದ್ರೆ ಯು ಕ್ಯಾನ್. ಎಸ್ ಛಾಯಾ, ಸರ್
ತುಂಬಾ ಒಳ್ಳೆ ಗುಡ್ ಫೀಲಿಂಗ್ ಇತ್ತು. ಮತ್ತೆ ಮಧ್ಯ ಇಲ್ಲಿ ನೇತ್ರದಲ್ಲಿ ಒಂಥರ ನೀವ್ ಹೇಳ್ದಾಗ ಎನರ್ಜಿ ಒಳಗ್ ಪಾಸ್ ಆದಂಗ ಆಯ್ತು. ಹ್ಮ್ ಹ್ಮ್ ತುಂಬಾ ಒಳ್ಳೆ ಗುಡ್ ಫೀಲಿಂಗ್. ಮತ್ತೆ ಅವತ್ತೊಂದಿನ ಮಾಡ್ಸಿದ್ರು, ನಾನು ಅವತ್ ಲೈವ್ ಆಗಿ ಮಾಡಿರ್ಲಿಲ್ಲ. ಹ್ಮ್ ನಿಮ್ ವಿಡಿಯೋದಲ್ಲಿ ನೋಡಿ ನಾನು ಯಾವ್ದಾದ್ರು ನೋವುಗಳಿದ್ರೆ ಹೇಳಿ ಅಂತ ಹೇಳಿದ್ರೆ, ನಾನು ಹ್ಮ್ ಅದು ವಿಡಿಯೋದಲ್ಲಿ ನೋಡ್ಬೇಕಾದ್ರೇನೆ ಮಂಡಿ ನೋವು ಅಂತ ಹೇಳಿ ಫೀಲ್ ಮಾಡಿದೆ. ಹ್ಮ್ ಅದಾದ್ಮೇಲೆ ನನಗೆ ಮಂಡಿ ನೋವು 90% ಕಮ್ಮಿ ಆಗಿದೆ. ಎಷ್ಟು ಹ್ಮ್ ಅಮೇಸಿಂಗ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸರ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಜಸ್ಟ್ ರೆಕಾರ್ಡಿಂಗ್ ನೋಡಿನೂ ಕೂಡ 90% ನಿಮ್ದು ಮಂಡಿ ನೋವು ಕಮ್ಮಿ ಆಯ್ತು. ಹೌದು ಸರ್. ವಂಡರ್ಫುಲ್ ಚಾಯ್, ವಂಡರ್ಫುಲ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಐ ಥಿಂಕ್ ನೀವು ಆಲ್ ದ ಲೆವೆಲ್ ಆಫ್ ರೇಕಿ ಜಾಯ್ನ್ ಆಗಿದ್ದೀರಿ ಅನ್ಕೋತೀನಲ್ವಾ? ಹೌದು ಸರ್. ಎಸ್, ವಂಡರ್ಫುಲ್. ವೆಲ್ಕಮ್ ಚಾಯ್. ಬುಧವಾರದಿಂದ ಮತ್ತೆ ಯಾತ್ರೆಯನ್ನು ಶುರು ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ನೋಡಿ, ರೇಖಿದು ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ಪವರ್ಫುಲ್ ಆಗಿದೆ. ಮೊನ್ನೆದು ಡೇ 1 ಅಥವಾ ಲೆವೆಲ್ 1 ಏನು ಕ್ಲಾಸ್ ಇತ್ತು, ಅವ್ರು ಲೈವ್ ಅಟೆಂಡ್ ಮಾಡಲಿಲ್ಲ. ರೆಕಾರ್ಡಿಂಗ್ ನೋಡಿ ನಾನು ಏನು ಹೇಳಿದೆ ಆ ಥರ ಮಾಡಿದ್ರು. ಆ್ಯಂಡ್ 90% ಮಂಡಿ ನೋವು ಕಡಿಮೆ ಆಗಿದೆ. ರೈಟ್. ಸೊ ಅಷ್ಟು ಪವರ್ಫುಲ್ ಆಗಿದೆ ಈ ಒಂದು ರೇಖಿ ಹೀಲಿಂಗ್. ಎಸ್, ಸಹನಾ ಹೇಳಿಪ್ಪ. ನಮಸ್ಕಾರ ಸರ್. ನಮಸ್ಕಾರ ಸಹನಾ, ಹೇಳ. ಇದು ಮೊದಲನೇ ಅಮಾವಾಸ್ಯೆ ಧ್ಯಾನ ಸರ್. ಇದೇ ಫಸ್ಟ್ ಟೈಮ್ ಜಾಯಿನ್ ಆಗಿರೋದು. ಹ್ಮ್ ಆ, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ನೀವು ರಿಲ್ಯಾಕ್ಸ್ ಮಾಡುವಾಗ ನನ್ ಕಣ್ಮುಂದೆ ಗೋಲ್ಡನ್ ಲೈಟೇ ಬಂದಿದೆ, ನನ್ ಸುತ್ತಮುತ್ತ ಅದೇ ಇದೆ ಅನ್ನೋ ತರ ಫೀಲ್ ಆಯ್ತು. ಹ್ಮ್ ಮತ್ತೆ ನಮ್ಮ ಅಡ್ಗೆ ಮನೆಯಲ್ಲಿ ತುಂಬಾ ವೈಟ್ ಲೈಟ್ ಇತ್ತು. ಮತ್ತೆ ಹ್ಮ್ ದೇವ್ರ ಮನೆಯಲ್ಲಿ ದೀಪ 2 ದೀಪ ಉರಿಯೋ ತರ ಹ್ಮ್ ವಿಜುವಲೈಸೇಷನ್ ಚೆನ್ನಾಗಾಯ್ತು ಸರ್. ವಂಡರ್ಫುಲ್. ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತು. ಹೇಗೆ ಅನಿಸ್ತಾ ಇದೆ ಈಗ? ಸರ್ ಇವಾಗ ತುಂಬಾ ಲೈಟ್ ಫೀಲ್ ಆಗ್ತಿದೆ, ಇನ್ನೊಂಥರ ತುಂಬಾ ಖುಷಿ ಆಗ್ತಿದೆ ಸರ್. ಗ್ರೇಟ್ ಗ್ರೇಟ್, ವಂಡರ್ಫುಲ್ ಸನ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಸರ್. ಗಾಡ್ ಬ್ಲೆಸ್ ಯು ಆಲ್ವೇಸ್. ಗ್ರೇಟ್. ಸೊ ಅದ್ಭುತವಾದಂಥ ಅನುಭವ ಸಹನಾ ಅವ್ರಿಗೂ ಕೂಡ ಆಗಿದೆ. ಎಸ್, ಜ್ಯೋತಿ ಹೇಳಿ. ಚೆನ್ನಾಗಿತ್ತು ಸರ್ ಕ್ಲಾಸು. ಕಾನ್ಶಿಯಸ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಹ್ಮ್ ಸೊ ಕೇಳ್ದಾಗೆ ಮಾಡ್ತಾ ಇದ್ದೆ. ಫೀಲಿಂಗ್ ಗುಡ್. ಓಕೆ, ಅದಾದ್ಮೇಲೆ ನೀವು ರೇಖಿ ಕ್ಲಾಸ್ ನಾವು ಲೆವೆಲ್ 1 ಏನ್ ಅಟೆಂಡ್ ಮಾಡಿದ್ವಿ, ಹ್ಮ್ ಅದಾದ್ಮೇಲೆ ನನ್ನ ಮಗನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅವನು ಹ್ಮ್ ಫುಟ್ಬಾಲ್ ಆಡ್ಕೊಂಡು ಬಂದು ನನ್ನ ಪಾದ ಎಲ್ಲ ನೋಯ್ತಾ ಇದೆ, ಉಳುಕ್ದಂಗ್ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಅವನು ಓಡಾಡೋದು ಕಷ್ಟಪಡ್ತಾ ಇದ್ದ. ಹೌದಾ ಸರಿ ಬಾಯಿಲಿ ಅಂತ ಹೇಳ್ಕೊಂಡು ಅವನಿಗೆ ಮಾಡ್ದೆ ನಾನು ಆಕ್ಚುಲಿ. ಹ್ಮ್ ಹ್ಮ್ ನೀವ್ ಹೇಳಿದ ತರನೇ ಮಾಡ್ದೆ. ಹ್ಮ್ ಆತ ಒಂದು 5 ಮಿನಿಟ್ಸ್ ಮಾಡ್ದೆ. ಅದನ್ನ ಮಾಡಿ ಅವನು ಪಾದನ ನೆಲಕ್ಕೆ ಊರ್ಬಿಟ್ಟು ಹಿಂಗೆಲ್ಲ ಒತ್ಕೊಂಡು ಎಲ್ಲ ನೋಡ್ಬಿಟ್ಟು, ಅಮ್ಮ ಸರಿ ಹೋಗಿದೆ ಕಣಮ್ಮ, ಏನಮ್ಮ ಮಾಡ್ದೆ, ಹೌದಾ? ಏನಮ್ಮ ಮಾಡ್ದೆ ವಂಡರ್ಫುಲ್ ವಂಡರ್ಫುಲ್ ಜ್ಯೋತಿ, ಗ್ರೇಟ್. ಆಯ್ತಾ? ಸೊ ಎಷ್ಟು ಅದ್ಭುತವಾದಂಥ ಎನರ್ಜಿ ಇದೆ ನೋಡಿದ್ದು. ವಿದಿನ್ 5 ಮಿನಿಟ್ಸ್ 10 ಮಿನಿಟ್ಸು ನೋವುಗಳೇನಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ನಾವು ಹೀಲ್ ಮಾಡ್ಬೋದು. ದಿಸ್ ಅ ವಂಡರ್ಫುಲ್. ಆ್ಯಂಡ್ ಇನ್ನೂ ಲೆವೆಲ್ 1 ಮಾತ್ರ ಆಗಿದೆ. ಲೆವೆಲ್ 2 ಲೆವೆಲ್ 3 ಆಗ್ತಾ ಇದೆ, ನಿಮ್ಮ ಎನರ್ಜಿ ಇನ್ನೂ ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ. ಸೊ ವಂಡರ್ಫುಲ್ ಜ್ಯೋತಿ, ಗಾಡ್ ಬ್ಲೆಸ್ ಯು. ಕಂಟಿನ್ಯೂ ಮಾಡಿ. ಆ್ಯಂಡ್ ನಮ್ಮ ರೇಖಿ 2 ಯಾತ್ರೆನ ಬುಧವಾರದಿಂದ ಶುರು ಮಾಡೋಣ. ಎಸ್. ಸೊ ಇವತ್ತಿನ ಅನುಭವದ ಬಗ್ಗೆ ಇನ್ಯಾರಾದರೂ ಏನಾದರೂ ಹೇಳಬೇಕು ಅಂತಿದ್ದೀರಾ? ಇನ್ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ರೇಖಿ ಕ್ಲಾಸ್ ಅಟೆಂಡ್ ಮಾಡಬೇಕು. ಎಸ್, ಅನಿತಾ ಮೇಡಮ್, ಅನ್ಮ್ಯೂಟ್ ಮಾಡಿ ನಿಮ್ಮನ್ನು. ನೀವು ಅಲ್ಲಿಂದ, ಇಲ್ಲಿಂದ ಅನ್ಮ್ಯೂಟ್ ಮಾಡಿದ್ದೀನಿ, ಅಲ್ಲಿಂದ ಅನ್ಮ್ಯೂಟ್ ಮಾಡಿ ಮಾತಾಡಿ ಅನಿತಾ. ನಮಸ್ಕಾರ ಸರ್. ನಮಸ್ಕಾರ ಅನಿತಾ, ಹೇಳಿ. ಸರ್ ಆಕ್ಚುಲಿ ನಾವು ಮನೆ ಕಟ್ಸ್ತಾ ಇದೀರಿ. ಹ್ಮ್ ಹ್ಮ್ ನನ್ ಮನ್ಸಲ್ಲಿ ಮೈಂಡಲ್ಲಿ ಎಲ್ಲ ಬರೀ ಅದೇ ಮನೆ ಬಗ್ಗೆನೆ. ಮನೆ ಬೇಗ ಆಗ್ಬೇಕು, ಬೇಗ ಗೃಹಪ್ರವೇಶ ಆಗ್ಬೇಕು ಅಂತ. ಹ್ಮ್ ಹ್ಮ್ ಇವತ್ತು ನನ್ಗೆ ಹೆಂಗೆ ಫೀಲಿಂಗ್ ಆಯ್ತು ಅಂದ್ರೆ ಇಟ್ಸ್ ರಿಯಲಿ ಹ್ಯಾಪಿ ಸರ್. ಹ್ಮ್ ಹ್ಮ್ ಮೆಡಿಟೇಷನ್ ತರನೇ ನಾನು ಮನೆ ಬಗ್ಗೆನೆ ಯಾವಾಗ ಯೋಚನೆ ಮಾಡ್ತಾ ಇರ್ತೀನಿ. ವಂಡರ್ಫುಲ್. ಸೊ ಅದೇ ಇವಾಗ ನನ್ನ ಕಣ್ಮುಂದೆ ಬಂದಂಗಾಯ್ತು. ತುಂಬಾ ಥ್ಯಾಂಕ್ ಯು ಸರ್. ಗ್ರೇಟ್ ಗ್ರೇಟ್ ಅನಿತಾ, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಸೊ ಇವತ್ತು ಗೃಹಪ್ರವೇಶ ಯಾವತ್ತು ಮಾಡ್ತಾ ಇದ್ದೀರಾ ಅಂತ ನೋಡಿದ್ರಾ? ಸರ್ ಯಾವತ್ತು ಮಾಡ್ತಾ ಇದ್ದೀರಿ ಗೃಹಪ್ರವೇಶ ಅಂತ ನೋಡಿದ್ರಾ? ಡೇಟು, ಮಂತ್, ಇಯರ್ ನೋಡಿದ್ರಾ? ಬಟ್ ಫುಲ್ ಪಿಕ್ಚರ್ ಇದು ಇಮ್ಯಾಜ್ ಮಾಡ್ಕೊಂಡೆ. ಓಕೆ, ಸರ್ ವಂಡರ್ಫುಲ್. ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಹ್ಮ್ ಕೇಳಿ. ನನ್ನ ಮಗನ್ಗೆ ಸೈನಸ್ ಪ್ರಾಬ್ಲಮ್ ಇದೆ ಸರ್. ಏನಿದೆ? ಸೈನಸ್ ಸೈನಸ್ ಪ್ರಾಬ್ಲಮ್. ಓಕೆ. ಓಕೆ, ಅವನ್ಗೆ ಏನ್ ಮಾಡ್ಬೋದು ಸರ್ ನಾನು? ಸೈನಸ್ ಹೀಲಿಂಗ್ ಮಾಡಿ ಅವನಿಗೆ. ನೀವು ಐ ಥಿಂಕ್ ಲೆವೆಲ್ 2 ಜಾಯ್ನ್ ಆಗಿದ್ದೀರಿ ಅನ್ಕೋತೀನಿ ಅಲ್ವಾ?
ಆಯ್ತಾ? ಹೌದು ಸರ್, ಹೌದು ಎಸ್, ಹೌದು. ಅದರಲ್ಲಿ ಹೇಳ್ಕೊಡ್ತೀನಿ. ಲೆವೆಲ್ 1 ಈಗಾಗಲೇ ಟಚ್ ಹೀಲಿಂಗ್ ಹೇಳ್ಕೊಟ್ಟಿದ್ದೀನಿಲ್ಲ, ಸೊ ಅದನ್ನ ಟಚ್ ಹೀಲಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ ಇವಾಗ. ಲೆವೆಲ್ 2 ಬಂದಾಗ ಚಕ್ರಗಳನ್ನು ಯಾವ ಥರ ಹೀಲ್ ಮಾಡೋದು, ಪರ್ಟಿಕ್ಯುಲರ್ ಸೈನಸ್ನ ಯಾವ ಥರ ಹೀಲ್ ಮಾಡೋದು ಅದೆಲ್ಲ ನಾನು ಗೈಡ್ ಮಾಡ್ತೀನಿ. ಆ ಥರ ರೆಗ್ಯುಲರ್ ಆಗಿ ಹೀಲಿಂಗ್ ಮಾಡಿ, ಡೆಫಿನೆಟ್ಲಿ ಸೈನಸ್ ಕೂಡ ಹೀಲ್ ಆಗುತ್ತೆ. ನಾನು ಫಸ್ಟ್ ಡೇನೆ ನಮ್ಮ ಹಸ್ಬೆಂಡ್ ಮೇಲೆ ಟ್ರೈ ಮಾಡಿದೆ ಸರ್. ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಹ್ಮ್. ಸ್ವಲ್ಪ ವೈಬ್ರೇಷನ್ ಎಲ್ಲ ಆಯ್ತು ಅಂತ ಹೇಳಿದ್ರು ಅವರು. ಓಕೆ, ಸೊ ತುಂಬಾ ಥ್ಯಾಂಕ್ ಯು ಸರ್. ನೋವೇನಾದ್ರು ಕಮ್ಮಿ ಆಯ್ತಾ ಅವ್ರಿಗೆ? ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನನ್ನ ಮಗನ್ ಇವಾಗ ಸ್ವಲ್ಪ ಸೈನಸ್ ಜಾಸ್ತಿ ಆಗ್ಬಿಟ್ಟಿದೆ. ಅವ್ನಿಗೆ ಇವಾಗ ಟ್ರೈ ಮಾಡ್ತೀನಿ ಸರ್ ನೆಕ್ಸ್ಟ್ ಈಗ ಕ್ಲಾಸ್ ಆದ್ಮೇಲೆ. ಸಾಮಾನ್ಯವಾಗಿ ಹೊಸ ಹೊಸ ಪ್ರಯೋಗಗಳನ್ನ ಗಂಡನ ಮೇಲೆ ಹೆಂಡತಿ ಮೇಲೆ ಮಾಡಬಾರ್ದು. ಯಾಕಂದ್ರೆ ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಓ ಯಾವ್ದೋ ಒಂದು ಏನೋ ಕಲ್ತ್ಕೊಂಡ್ ಬಂದ್ಬಿಡ್ತೀಯಾ, ನನ್ ಮೇಲೇನೆ ಪ್ರಯೋಗ ಮಾಡ್ಬೇಕಾ, ಬಲಿಕ ಬಕ್ರ ನಾನ್ ಹೌದು ಆಗ್ಬೇಕಾ ಸರ್, ಅಂತ. ಅದು ಡೌಟ್ ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಅಂತ. ಅದೇ ಏನಾದ್ರೂ ಆಗ್ಬಿಟ್ರೆ ನೀನೇ ಹೊಣೆ ಅಂತ. ಥ್ಯಾಂಕ್ ಯು ಸರ್. ತಮಾಷೆಗಷ್ಟೇ ಮಾಡಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್. ಚೆನ್ನಾಗಿರ್ಲಿ. ಇದು ನಾನು ಹೇಳಿದ್ದು ತಮಾಷೆಗೆ. ಗಂಡನ ಹೆಂಡತಿಗೆ ಮಾಡಬಾರ್ದು ಅಂತೇನಿಲ್ಲ, ಹೀಲಿಂಗ್ ಎಲ್ಲ ಮಾಡಿ. ತಮಾಷೆಗೆ ಈ ಥರ ಒಂದ್ಸತೆ ಪಿಜೆಗಳನ್ನು ಹೊಡಿತಾ ಇರ್ತೀನಿ, ನಕ್ಬಿಡಿ ಅಷ್ಟೇ. ಎಸ್, ಗ್ರೇಟ್. ಇನ್ಯಾರಾದ್ರೂ ಏನಾದ್ರು ಹೇಳ್ಬೇಕಂತಿದ್ದೀರಾ ಅಥವಾ ಏನಾದ್ರು ಕೇಳ್ಬೇಕಂತಿದ್ದೀರಾ? ಎನಿಬಡಿ? ನೀವು ವಿಡಿಯೋ ಆನ್ ಮಾಡಿ, ಹ್ಯಾಂಡ್ ವೇವ್ ಮಾಡಿ. ಎಸ್, ಡೇಸಿ ಮೇಡಮ್ ಲಾಸ್ಟ್ ಇವತ್ತಿನ ಫೀಡ್ಬ್ಯಾಕ್ ತಗೊಳ್ಳೋಣ. ಡೇಸಿ ಮೇಡಮ್ದು. ಸೊ ಫೀಡ್ಬ್ಯಾಕ್ ಅಲ್ಲ, ಒಂದು ಡೌಟ್. ಕೇಳಿ. ಧ್ಯಾನ ಮಾಡ್ಬೇಕಾದ್ರೆ ಥರ್ಡ್ ಐ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀರಾ, ಮತ್ತೆ ಇನ್ ಕೆಲವರು ನಮ್ದು ಉಸಿರಿನ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತಾರೆ. ಉಸಿರು ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಅಂದ್ರೆ ನಮ್ದು ಹಾರ್ಟ್ ಅಲ್ಲಿ ಮಾಡ್ಬೇಕಾ, ಲಂಗ್ಸ್ ಇಂದ ಹೋಗೋದು, ಅಥವಾ ಮೂಗ್ ಇದ್ರಲ್ಲಿ ಮಾಡ್ಬೇಕಾ? ಮೂಗತ್ರ ಉಸಿರಾಡ್ತಾ ಇದ್ದೀರಲ್ಲ, ಮೂಗತ್ರ ಉಸಿರಿನ ಮೇಲೆ ಗಮನ ತನ್ನಿ ಅಂದಾಗ ನೀವು ಮೂಗಿಂದ ಉಸಿರಾಡ್ತಾ ಇರ್ತೀರಲ್ಲ, ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಅವೇರ್ನೆಸ್ ಇನ್ ಫ್ರಂಟ್ ಆಫ್ ಯುವರ್ ನಾಸ್ಟ್ರಿಲ್ಸ್. ಓಕೆ, ನಂಗೆ ಡೌಟ್ ಇತ್ತು ಸ್ವಲ್ಪ. ಓಕೆ, ಅಷ್ಟೇನಾ? ಥ್ಯಾಂಕ್ ಯು ಸರ್. God bless. Yes. Very good, beautiful feelings, sir. White light flowing in Ajna Chakra, wonderful, and occupy surrounding me, feeling relaxed and really blessed. Thank you. Great, Anushri. Thank you so much. God bless you. In ಏನಾದರೂ ಪ್ರಶ್ನೆ ಇದೆಯಾ? ಎನಿ ಡೌಟ್? ಯು ವಾಂಟ್ ಟು ಆಸ್ಕ್ ಎನಿಥಿಂಗ್? ರೇಖಿ ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದೀರಿ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ನಾಳೆನೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಬುಧವಾರದಿಂದ ರೇಖಿ ಲೆವೆಲ್ 2 ಕ್ಲಾಸ್ ಶುರು ಆಗ್ತಾ ಇದೆ. ಯಾರ್ಯಾರು ಲೆವೆಲ್ 1 ಮಾಡಿಲ್ಲ ಅವ್ರು ಕೂಡ ರೆಕಾರ್ಡಿಂಗ್ ಕೊಡ್ತಾ ಇದ್ದೀನಿ. ಸೊ 2 ದಿನ ರೆಕಾರ್ಡಿಂಗ್ ನೋಡಿ, ಆಮೇಲೆ ಲೆವೆಲ್ 2ಗೆ ಬುಧವಾರದಿಂದ ನೀವು ಜಾಯಿನ್ ಆಗ್ಬೋದು. ಆಲ್ ರೈಟ್. ಸೊ ಐ ಥಿಂಕ್ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ಫೀಲಿಂಗ್ಗಳನ್ನು ಕೂಡ ನೀವು ಶೇರ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್ ವಿತ್ ಮೀ. ಇವತ್ತಿನ ಕ್ಲಾಸ್ನ ಒಂದು ಓಂಕಾರ ಮೂರು ಶಾಂತಿಯಿಂದ ಎಂಡ್ ಮಾಡೋಣ. ಹ್ಯಾಂಡ್ಸಿ ನಮಸ್ಕಾರ ಮುದ್ರ, ಐಸ್ ಕ್ಲೋಸ್ಡ್, ಇನ್ಹೇಲ್. ಓಂ ಶಾಂತಿ ಶಾಂತಿ ಶಾಂತಿ. Gently rub your palms. Keep your palms on your eyes. Gently give a facial massage, neck massage. And slowly open your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ನಿಧಾನವಾಗಿ ಕಣ್ಣಿರುತ್ತೆ. Thank you so much. Have a great night and a great life ahead. I wish you all the very best. ಯಾರ್ಯಾರು ಲೆವೆಲ್ 2 ರೇಖಿ ಜಾಯ್ನ್ ಆಗಿದ್ದೀರಿ, ಬುಧವಾರದಿಂದ ನಮ್ಮ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದೀವಿ. ಯಾರ್ಯಾರು ರೇಖಿ ಲೆವೆಲ್ 2 ಜಾಯ್ನ್ ಆಗಿಲ್ಲ, ನೀವು ಯಾವ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ದಯವಿಟ್ಟು ಅದೇ ಗ್ರೂಪಲ್ಲಿರಿ. ಸೊ ದಟ್ ಈ ಥರದ ಯಾವುದೇ ರೀತಿಯ ಫ್ರೀ ಕ್ಲಾಸಸ್ಗಳು ಇತ್ತು ಅಂದರೆ ಅದರ ಇನ್ಫಾರ್ಮೇಷನ್ ನಿಮಗೆ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಸೊ ದಟ್ ಅಟ್ಲೀಸ್ಟ್ ಈ ಒಂದು ಫ್ರೀ ಕ್ಲಾಸಸ್ ಅಥವಾ ಮಿನಿಮಮ್ ಅಮೌಂಟ್ ಕ್ಲಾಸಸ್ ಏನಿದೆ ಅದನ್ನು ನೀವು ಅಟೆಂಡ್ ಮಾಡಿ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ನಿಮ್ಮ ಲೈಫಲ್ಲಿ ನೀವು ಪಡಿಬೋದು. Thank you so much and take a very good care of yourself. Thank you so much. Shubhratri. God bless you all. Thank you. Thank you everybody. God bless you all. Take care.